ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ. ಜಿ ಕನ್ನಡದ ಸಮಸ್ತ ವೀಕ್ಷಕ ದೇವರುಗಳಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಇದು ಸೆರಾ ರಿಫ್ಲೆಕ್ಸ್ ಯೋರ್ ಸ್ಟೈಲ್ ಬದುಕು ಜಟಕಾ ಬಂಡಿ, ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್. ಸಾಮಾನ್ಯವಾಗಿ ದಾಂಪತ್ಯದ ಸಮಸ್ಯೆಗಳನ್ನ ನಮ್ಮ ಈ ಬದುಕು ಜಟಕಾ ಬಂಡಿ ಕಾರ್ಯಕ್ರಮದಲ್ಲಿ ನೀವು ನೋಡಿರ್ತೀರಿ. ಇವತ್ತು ಕೂಡ ದಾಂಪತ್ಯದ ಸಮಸ್ಯೆನೇ. ಗೀತಾ ಅವರು ತಮ್ಮ ಕಥೆಯನ್ನ ಹೇಳೋಕೆ ಬಂದಿದ್ದಾರೆ. ಆದರೆ ಈ ಸಮಸ್ಯೆಯಲ್ಲಿ ಒಂದು ಹೊಸ ಆಯಾಮ ಇದೆ. ಆ ಆಯಾಮ ಏನು ಅನ್ನೋದನ್ನ ನಾವು ಪರಿಶೀಲಿಸಬೇಕಾಗಿದೆ. ಹೀಗೊಂದು ವಠಾರ. ಅಲ್ಲೊಬ್ಬಳು ಗೀತಾ ಅನ್ನೋ ಎಳೆ ಬಾಲೆ. ಒಂದು ದಿನ ವಠಾರದ ಮಾಲೀಕ ಉಮೇಶನಿಗೆ ಗೀತಾಳ ಮೇಲೆ ಮನಸ್ಸಾಗುತ್ತೆ, ಪರಿಚಯವಾಗುತ್ತೆ, ಸ್ನೇಹ ಪ್ರೀತಿಯಾಗುತ್ತೆ. ಇಬ್ಬರು ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರನೂ ಮಾಡಿಬಿಡ್ತಾರೆ. ಅದನ್ನು ಕಂಡ ಉಮೇಶನ ಅಣ್ಣ ತಮ್ಮನಿಗೆ ಬುದ್ಧಿ ಹೇಳ್ತಾನೆ. ಗೀತಾಳಿಗೆ ತಮ್ಮನನ್ನ ಬಿಡುವುದಾಗಿಯೂ ಹೇಳಿ ಒಪ್ಪದಿದ್ದಾಗ ಹೊಡಿತಾನೆ. ಅದನ್ನ ತಿಳಿದು ಕೋಪಗೊಂಡ ಗೀತಾಳ ಅಣ್ಣ ಮಂಜುನಾಥ್ ತನ್ನ ತಂಗಿಯ ಮೇಲೆ ಕೈ ಮಾಡಿದ್ದಕ್ಕಾಗಿ ಉಮೇಶನ ಅಣ್ಣನಿಗೆ ಎಚ್ಚರಿಕೆ ನೀಡ್ತಾನೆ. ನಂತರ ಉಮೇಶ್ ಮತ್ತು ಗೀತಾ ಮದುವೆಯಾಗಿ ಬೇರೆ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಗೀತಾಳ ಅಣ್ಣ ಮಂಜುನಾಥ್ ಕಾಣೆಯಾಗ್ತಾನೆ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲಾಗುತ್ತೆ. ಇದುವರೆಗೂ ಗೀತಾಳಿಗೆ ಅಣ್ಣ ಸಿಕ್ಕಿಲ್ಲ. ಈಗ ಗೀತಾ ಅಣ್ಣನನ್ನ ಹುಡುಕಿ ಕೊಡಿ ಅಂತ ಬದುಕು ಜಟಕಾ ಬಂಡಿ ವೇದಿಕೆಗೆ ಬಂದಿದ್ದಾಳೆ. ವಕೀಲರಾದಂತಹ ಜಗದೀಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನ ಬಯಸ್ತೀನಿ. ಇದಲ್ಲದೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತಮ್ಮ ಮನೋಜ್ಞ ಅಭಿನಯದಿಂದ ಧಾರಾವಾಹಿಗಳು ಮತ್ತು ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿರುವಂತಹ ನೀನಾಸಂ ಅಶ್ವಥ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ. ಗೀತಾ ಅವರ ಕಥೆ ಏನು ಕೇಳೋಣ. ಗೀತಾ ಎಲ್ಲಿಯವರಮ್ಮ? ನಾವು ನೆಲಮಂಗಲದವರು. ಮುಂಚೆ ಇಲ್ಲೇ ನಂದಿನಿ ಲೇಔಟಲ್ಲಿದ್ದು, ಇವಾಗ ನೆಲಮಂಗಲಕ್ಕೆ ಹೋಗಿ ಒಂದು 6 years ಆಯ್ತು. ಯಾರ್ಯಾರು ನಿಮ್ಮ ಮನೆಯಲ್ಲಮ್ಮ? ನಮ್ಮ ಮನೆಯಲ್ಲಿ ನಾನು, ನಮ್ಮಮ್ಮ, ನನ್ನ ಮಗ ಅಷ್ಟೇ ಇರೋದು. ಮಗನ್ಗೆ ಎಷ್ಟು ವಯಸ್ಸು? ಮಗನಿಗೆ 7 ವರ್ಷ. 7 ವರ್ಷದ ಮಗ ಇದ್ದಾನೆ. ಮಗನ ತಂದೆ ಎಲ್ಲಿ? ಮಗನ ತಂದೆ ಅವ್ರ ಅಣ್ಣ ಅವರು ಇನ್ನೊಂದು ಮದುವೆ ಮಾಡಿ ಅವ್ರಿಗೆ ಊರಲ್ಲಿ ಮಾಡ್ಕೊಂಡಿದ್ದಾರೆ ಮೇಡಮ್. ನಮಗೆ ಗೊತ್ತೇ ಇಲ್ಲ ಅವ್ರು ಇನ್ನೊಂದು ಮದುವೆ ಮಾಡಿರೋದು. ಆ ಮಗುಗೆ 9 ತಿಂಗಳಿಗೆ 1 ವರ್ಷದ್ದು ಮುಡಿ ಕೊಡೋಕೆ ಹೋಗಿದೆ ಮೇಡಮ್. 9 ತಿಂಗಳಿಗೆ ಮುಡಿ ಕೊಡೋಕೆ ಹೋಗಿದೆ. ಅಲ್ಲಿನ ದೇವಸ್ಥಾನದ ಐನೋರು ನೋಡಿ ನನ್ಗೆ ಹೇಳಿರೋದು, ಈ ಅಪ್ಪ 9 ತಿಂಗಳು ಮುಂಚೆ ಬಂದು ಒಂದು ಹುಡುಗಿನ ಕರ್ಕೊಂಬಂದು ಮದುವೆ ಮಾಡ್ಕೊಂಡು ಹೋಗಿದ್ದಾರೆ ಅವ್ರ ಮನೆಯವರು ಅಂತ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಇವ್ನು ಇನ್ನೊಂದು ಮದುವೆ ಆಗಿದ್ದಾನೆ ಅಂತ. ಅದುವರೆಗೂ ನನಗೆ ಎಷ್ಟು ವರ್ಷ ಆಗಿದೆ? ಆ ಮದುವೆ ಆಗಿ ಒಂದು 4-5 ವರ್ಷ ಆಗಿದೆ ಮೇಡಮ್. ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ಹೇಳಿದ್ ಇಷ್ಟೇ. ಅವರು ನನಗೆ ತುಂಬಾ ಟಾರ್ಚರ್ ಕೊಟ್ಟರು. ಅದಕ್ಕೆ ಹೊರಟರು. ಅಪ್ಪ ಅಮ್ಮ ಏನು ಟಾರ್ಚರ್ ಕೊಡ್ಲಿಲ್ಲ. ರಿಲೇಷನ್ ಅವರು ಮಗನ್ನ ಏನ್ ಮಾಡಿದೆ ಅಂತ ಕೇಳಿದ್ರು ನನ್ನ ಅಣ್ಣನ್ನ. ಅವನು ಇನ್ನೊಂದು ಮದುವೆ ಆಗೋದಕ್ಕೋಸ್ಕರ ನನ್ನ ಅಣ್ಣನ್ನ ಕಿಡ್ನಾಪ್ ಮಾಡ್ಕೊಂಡು ಅವನ್ ಮದುವೆ ಆಗಿದೆ ಮೇಡಮ್. ನಿಮ್ ಗಂಡನ ಹೆಸರು? ಉಮೇಶ್. ಉಮೇಶ್ಗೆ ನಿಮ್ಗೆ ಪರಿಚಯ ಆಗಿದ್ದು ಮದುವೆ ಆಗಿದ್ದ ಅಥವಾ ಮನೆಯವ್ರು ನೋಡಿ ಮಾಡಿದ್ದ? ಇಲ್ಲ ಮೇಡಮ್, ಅವೆಲ್ಲ ಒಂದೇ ಮನೆ ಹತ್ರನೇ ಇದ್ದಿದ್ದು. ಅವ್ರು ಓನರು, ನಾವು ಬಾಡಿಗೆಗೆ ಇದ್ದಿದ್ದು. ಸರಿ. ಅದು ಲವ್ ಮ್ಯಾರೇಜ್ ಆಗಿದ್ದು. ಲವ್ ಮ್ಯಾರೇಜ್ ಆಗಿದ್ದು ಅಂದ್ರೆ ಎಲ್ಲಾಗಿದ್ದು? ಯಾರು ಮಾಡಿಸಿದ್ದು? ತುಮಕೂರು ರಿಜಿಸ್ಟರ್ ಆಫೀಸಲ್ಲಿ ಆಗಿದ್ದು. ರಿಜಿಸ್ಟರ್ ಆಫೀಸಲ್ಲಿ ಯಾಕೆ ಮಾಡಿದ್ರು? ಎಲ್ಲರೂ ಒಪ್ಪಿಗೆ ಇದ್ರೆ? ಇವ್ರ ಮನೆಯವ್ರು ಒಪ್ಪಿಗೆ ಇರ್ಲಿಲ್ವಲ್ಲ ಮೇಡಮ್. ಇವ್ರು ಬೇಡ ದೇವಸ್ಥಾನದಲ್ಲಿ ತಾಲಿ ಕಟ್ಕೊಳೋಣ ಅಂತ ಅಂದ್ರು. ನಮ್ಮ ಈ ರಿಲೇಷನ್ ಅವ್ರು ಇದ್ರಲ್ಲ, ಬೇಡ ಇವ್ನು ಒಬ್ನೇ ಬಂದಿದ್ದಾನೆ, ಇವ್ರ ಅಪ್ಪ ಅಮ್ಮ ಬಂದಿಲ್ಲ, ದೇವಸ್ಥಾನದಲ್ಲಿ ತಾಲಿ ಕಟ್ಕೊಂಡ್ರೆ ನಾಳೆ ಒಂದಿನ ಇದು ತೊಂದರೆ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ರಿಜಿಸ್ಟರ್ ಮ್ಯಾರೇಜ್ ಅಲ್ಲಿ ರಿಜಿಸ್ಟರ್ ಆಫೀಸಲ್ಲೇ ಮಾಡಿಸಿದ್ರು. ದಾಖಲೆಗಳೆಲ್ಲ ಇದೆ. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? ನಾವು ಮದ್ವೆ ಆಗಿ ಇವಾಗ 8 ವರ್ಷ ನಡೀತಾ ಇದೆ. ನೀವು ತಾಯಿ ಮನೇಲಿ ಯಾಕಿದ್ದೀರಿ? ಗಂಡನ ಜೊತೆ ಯಾಕಿಲ್ಲ? ಮದ್ವೆ ಆದಾಗಿಂದನೂ ಒಂದು ದಿವಸನೂ ಕರ್ಕೊಂಡು ಹೋಗಿಲ್ಲ ನಮ್ಗೆ. ಏನ್ ಕೆಲಸ ಮಾಡ್ತಾರೆ ಉಮೇಶ್? ಮುಂಚೆ ಟ್ರಾವೆಲ್ಸ್ ಗಾಡಿ ಓಡಿಸ್ತಾ ಇದ್ರು ಮೇಡಮ್ ಇಲ್ಲಿರೋವರೆಗೂ. ಈಗ ಊರಲ್ಲಿ ಏನೋ ಟ್ರಾಕ್ಟರ್ ಓಡಿಸ್ಕೊಂಡಿದ್ದಾರೆ. ನೀವು ಬಾಡಿಗೆ ಇಲ್ಲಿ ಪರಿಮಳ ನಗರದಲ್ಲಿ ಮೇಡಮ್ ಅವ್ರ ಮನೆ ಇದ್ದಿದ್ದು. ಸರಿ, ಆ ಮನೆ ಏನಾಯ್ತು? ಆ ಮನೆ ಮಾರ್ಬಿಟ್ರು. ನಾವು ಇಲ್ಲಿಂದ ಮನೆ ಖಾಲಿ ಮಾಡ್ಕೊಂಡು ನೆಲಮಂಗಲಕ್ಕೆ ಶಿಫ್ಟ್ ಆದಾಗ ಅವರು ಅದೇ ದಿವಸನೇ ಖಾಲಿ ಮಾಡಿ 8ನೇ ಮೈಲಿಗೆ ಶಿಫ್ಟ್ ಆದ್ರು. ಅದು ಏನು ಉದ್ದೇಶಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಏನ್ ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗೋವಂಥದ್ದು ಏನಾಯ್ತು? ಅಲ್ಲಿ ನಾವು ಮಗನದು ಕಿಡ್ನಾಪಿಂಗ್ ಕೇಸಿಂದು ನಮ್ಮ ಅಣ್ಣಂದು ಮೇಡಮ್. ಇವನು ಇನ್ನೊಂದು ಮದ್ವೆ ಆಗ್ಬೇಕಾಯ್ತಲ್ವಾ. ನೀವೆಲ್ಲ ಒಟ್ಟಿಗೆ ಇದ್ದಾಗ್ಲೇ ಇನ್ನೊಂದು ಮದ್ವೆ ಆಗ್ಬಿಟ್ರಾ? ಇಲ್ಲ, ಇಲ್ಲಿ ಮಗನ ಕಿಡ್ನಾಪ್ ಆದ್ಮೇಲೆ ಅವ್ನು ಇನ್ನೊಂದು ಮದ್ವೆ ಆಗಿದ್ದು.
ಜೊತೆಗೆ ಇದ್ಕೊಂಡು ಇದನ್ನೆಲ್ಲ ಮಾಡಿ ಆಮೇಲೆ ಅವ್ನು ಈಚೆ ಹೋಗಿದ್ದು. ಯಾರು ಇಲ್ದ ಹೊತ್ತಿನಲ್ಲಿ ಬಂದು ಅವ್ರ ಅಣ್ಣ ಅವ್ರ ಅತ್ತಿಗೆ ಇಬ್ರು ಹಿಡ್ಕೊಂಡು ಹೊಡೆದಿದ್ರು. ಏನ್ ತಪ್ಪು ಕಂಡು ಹೊಡೆದ್ರು ಅವರು. ಇನ್ನೊಬ್ರು ಹೆಣ್ಣು ಮಗಳ ಮೇಲೆ ಏನಕ್ಕೆ ಮೇಡಮ್ ಕೈ ಮಾಡ್ಬೇಕು ಅವರು? ಯಾತಕ್ ಹೊಡೆದ್ರು? ಅವ್ರ ಮಗನ ನಾನು ಮಾತಾಡ್ಸಿದೀನಿ ಅಂತ ಅವ್ರ ಅತ್ತಿಗೆ ಹೋಗಿ ಅವ್ರ ಅಣ್ಣನ ಕೈಲಿ ಹೇಳಿದ್ದು. ನಾ ಅವತ್ತು ಅವ್ನು ಮಾತಾಡ್ಸಿರ್ಲಿಲ್ಲ. ನನ್ನನ್ನು ಮತ್ತೆ ಇವಾಗ ನಮ್ಮ ಯಜಮಾನ್ರಿದ್ರಲ್ಲ ಅವ್ರನ್ನ ಇಬ್ರು ಸೇರಿಸಿ ಒಂದೇ ಮನೆಯಲ್ಲಿ ಚಿಲ್ಕ ಹಾಕ್ಬಿಟ್ಟಿದ್ರು. ಅದು 13 ಮನೆ ಇರೋ ಒಟ್ಟಾರ ಮೇಡಮ್. ಹಂಗೆ ಕೂಡ ಹಾಕಿದ್ಮೇಲೆ ಬೇರೆಯವ್ರಿಗೆ ಕೊಟ್ಟು ಮದ್ವೆ ಮಾಡಿದ್ರೆ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಯಾವ ಗ್ಯಾರಂಟಿ ಮೇಡಮ್? ಸರಿ, ಆ ಉದ್ದೇಶಕ್ಕೋಸ್ಕರ ಇವರೆಲ್ಲ ನ್ಯಾಯ ಮಾಡಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನನ್ನ ತಗೊಂಡೋಗಿ ಬೇರೆ ಊರಿಗೆ ಬಿಟ್ರು. ಬೇರೆ ಊರಿಗೆ ಬಿಟ್ಟಾದ್ಮೇಲೆ ಇವ್ನು ಅಲ್ಗೂ ಬಂದ ಮೇಡಮ್. ನಾನು ಆ ಹುಡ್ಗಿನ ಬಿಟ್ರೆ ಬೇರೆ ಯಾವ ಹುಡ್ಗಿನೂ ಮದ್ವೆ ಆಗಲ್ಲ, ನಾನು ವಿಷ ಕುಡಿತೀನಿ. ಸರಿ ಆಯ್ತು, ಏನೋ ಹಣೆ ಬರ ಇರೋದು ಆಗೋಗುತ್ತೆ ಅಂತ ನಮ್ಮಪ್ಪ ನಮ್ಮಮ್ಮ ಮಾಡ್ಕೊಟ್ರು. ಇಲ್ಲಿ ಬಂದಿರೋದೇನು? 5 ವರ್ಷದಿಂದ ಏನ್ ಮಾಡ್ತಾ ಇದ್ರಿ? ಈಗ ನಮ್ಮ ಅಣ್ಣನ್ನ ಅವರು ಕಿಡ್ನಾಪ್ ಮಾಡಿದ್ರಲ್ವಾ ಮೇಡಮ್? ಯಾರು? ನಮ್ಮ ಮನೆಯವರು ಕಿಡ್ನಾಪ್ ಮಾಡ್ಕೊಂಡೆ ಆಮೇಲೆ ಅವ್ರ ಮದ್ವೆ ಮಾಡಿದ್ದು. ನಿಮ್ ಅಣ್ಣನ್ನ ಅವ್ರು ಕಿಡ್ನಾಪ್ ಮಾಡಿದ್ರು ಮೇಡಮ್. ಯಾತಕ್ಕೆ? ಇನ್ನೊಂದ್ ಮದ್ವೆ ಆಗ್ಬೇಕಾಯ್ತಲ್ವಾ ಅವರು. ನಮ್ಮ ಅಣ್ಣ ಏನೊಂದಕ್ಕೂ ಮುಂದೆ ನಿಂತ್ಕೊಂಡವನು ಮೇಡಮ್. ನನ್ನ ವಿಷಯಕ್ಕೆ ಅಂದ್ರೆ ಮಾತ್ರ ಅವ್ನು ಯಾವತ್ತೂ ತಲೆಬಾಗ್ತಿರ್ಲಿಲ್ಲ. ಸರಿ, ಇವನಿದ್ರೆ ತಾನು ಇಷ್ಟೆಲ್ಲ ಮಾತಾಡೋದು ಅಂತ ಮಾಡ್ಸಿ. ಅಲ್ಲ, ಕಿಡ್ನಾಪ್ ಅಂತ ನಿಮ್ಗೆ ಹೇಗ್ ಗೊತ್ತು? ನಿಮ್ ಅಣ್ಣ ಎಲ್ಲೋ ಮನೆ ಬಿಟ್ಟು ಹೋದ್ರೆ ಅದಕ್ಕೆ ಯಾರೋ ಹೇಗ್ ಕಾರಣ ಆಗ್ತಾರೆ? ಆತರ ಯಾವತ್ತೂ ಮನೆ ಬಿಟ್ಟು ಹೋಗೋ ಅಂತ ಹುಡುಗ ಅಲ್ವೇ ಅಲ್ಲ. ಸರಿ, ನಮ್ ಮಗನ್ ಕರ್ಕೊಂಡೋಗಿ ಹಿಂಗ್ ಮಾಡ್ಬಿಟ್ರಲ್ಲ, ಇವ್ರ ಮಗನ್ಗೆ ನಾವ್ ಹಿಂಗ್ ಮಾಡೋಣ ಅನ್ನೋ ಉದ್ದೇಶನೇ ಮೇಡಮ್ ಅವ್ರಿಗಿರೋದು. ಆಯ್ತು, ಇನ್ನೊಂದ್ ಮದ್ವೆ ಮಾಡಿದಾರ, ಕಳ್ಸ್ಕೊಡ್ಲಿ, ಕರ್ಕೊಂಡ್ ಹೋಗ್ತೀವಿ. ಅವ್ರ ಹತ್ರನೇ ಇರೋದು ನಮ್ಮ ಅಣ್ಣ, ಬೇರೆ ಇನ್ಯಾರ ಹತ್ರನೂ ಇಲ್ಲ. ಹೋಗ ಅವ್ರ ಮನೇಲಿ ನೋಡೋತಾನೆ, ಪೊಲೀಸರನ್ನ ಕಳ್ಸೋತಾನ ಅವ್ರ ಮನೆಗೆ. ಅವ್ರ ಕಳ್ಸಿಕ್ಕೆ ಏನಂದ್ರು ಗೊತ್ತಾ ಮೇಡಮ್? ನೀವೇ ಮಾಡಿ ಅವ್ರ ಮೇಲೆ ಏನ್ ಕೇಳಬಾರ್ದು ಅಂದ್ರು ಮೇಡಮ್. ನ್ಯಾಯದಲ್ಲಿ ಎಲ್ಲೂ ನಮ್ಗೆ ನ್ಯಾಯ ಸಿಗ್ಲಿಲ್ಲ. ಬಂದಿರೋದ್ ಗಂಡ ಬೇಕು ಅಂತಲ್ಲ, ನಮ್ಮ ಅಣ್ಣನ ಕರ್ಸ್ಕೊಡಿ, ಆ ಮಗು ಇದೆಯಲ್ವಾ ಆ ಮಗುಗೆ ಏನ್ ಇದ್ ಮಾಡಿಸ್ಕೊಡ್ತಾನೆ. ಅದಕ್ಕೆ ತಂದೆ ಯಾರು ಅಂತ ಇದುವರೆಗೂ ಗೊತ್ತಿಲ್ಲ ಮೇಡಮ್. ಇವ್ರು ಯಾರು ಗೊತ್ತಾ? ನಿಮ್ ಮಿಸ್ಸಸ್. ಎಷ್ಟು ವರ್ಷ ಆಯ್ತು ನೋಡಿ? ನಾನಾಲೆ 5 ವರ್ಷ ಆಯ್ತು. ಪರವಾಗಿಲ್ಲ. ನಾನು ಇಷ್ಟಪಟ್ಟು ಮದುವೆ ಆಗಿದ್ದು ಇವಳನ್ನೇ. ಮತ್ತೆ 5 ವರ್ಷದಿಂದ ನೋಡಿಲ್ಲ? ನೋಡಿಲ್ಲ ಮೇಡಮ್. ಯಾಕಂದ್ರೆ ನಾಚಿಕೆ ಆಗಲ್ವಾ? 5 ವರ್ಷದಿಂದ ಹೆಂಡತಿನ ನೋಡಿಲ್ಲ, ಮಗುಗ್ ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರೆ? ಮಗು ನೋಡಕ್ ತೋರ್ಸಕ್ ಬರಕಿಲ್ಲ ನೀನ್ ಯಾರು. ಯಾಕೆ ಅಷ್ಟೊಂದು ಬೇಜಾರು ಅವ್ರಿಗೆ ನಿಮ್ ಬಗ್ಗೆ? ಅವ್ರಿಗೆ ನನ್ನ ಕೈಲಿ ತಗೊಂಡೋಗಿ ನಾನು ದುಡ್ಡು ಕೊಡ್ಬೇಕಾಯ್ತು. ಅವ್ರಿಗೆ ಕೇಳ್ದಂಗೆಲ್ಲ ನಾನ್ ಮಾಡ್ತಿದ್ದು ಡ್ರೈವರ್ ಕೆಲಸ. ಹೆಂಡತಿನ ಸಾಕೋ ಜವಾಬ್ದಾರಿ ಇರಲ್ವಾ ಗಂಡನಿಗೆ? ಜವಾಬ್ದಾರಿ ಇತ್ತು. ದುಡ್ಡು ಕೊಡ್ಬೇಕು ಅಂದ್ರೆ ನೀವೇನೋ ಸಾಲ ಕೊಡೋ ಮತ್ತರ ಮಾತಾಡ್ತಾ ಇದ್ದೀರಿ. ಹಂಗಲ್ಲ ಮೇಡಮ್, ದುಡ್ಡು ನಾನ್ ಸಂಸಾರ ಮಾಡ್ಬೇಕು ತಂದಾಕ್ತಿದ್ದೆ. ಅವ್ರ ಮನೇಲೆ ಹೋಗಿ ಆರಾಮಾಗಿ ಎಷ್ಟು ವರ್ಷ ಇರೋಣ ಅಂತ ಪ್ಲಾನ್ ಹಾಕಿದ್ರಿ? ನಾನ್ ಪ್ಲಾನ್ ಇರ್ಬೇಕು ಅಂತಲ್ಲ ಮೇಡಮ್, ನಾನು ಕೆಲಸ ಇರ್ಲಿಲ್ಲ. ಕೆಲ್ಸ ಇರ್ಲಿಲ್ಲ, ಲವ್ ಮಾತ್ರ ಬೇಕಿತ್ತಾ? ಎಲ್ಲಿ ಹೋಗಿದ್ರಿ 5 ವರ್ಷದಿಂದ? ಊರಲ್ಲಿದ್ದೆ. ಊರಲ್ಲಿ ಇದ್ದು ಬಿಟ್ರೆ ಪರವಾಗಿಲ್ವಾ? ಅವ್ರು ಹೇಗಾದ್ರೂ ಹಾಳಾಗೋಗ್ಲಿ. ಇಲ್ಲ ಲವ್ ಮಾಡ್ಬೇಕಾಗಿತ್ತು, ಮಾಡಾಯ್ತು. ಮದ್ವೆ ಆಗ್ಬೇಕಾಗಿತ್ತು, ಆಗಾಯ್ತು. ಒಂದ್ ಮಗು ಮಾಡಾಯ್ತು, ಹೊರಟಾಯ್ತು. ಇಲ್ಲ ಮೇಡಮ್, ಅವರು ನೋಡಕ್ ಬಿಡಕ್ಕಿಲ್ಲ. ನನ್ ಗಲಾಟೆ ಮಾಡೋರು ಹಂಗೆ ಹಿಂಗೆ ಭಾಗ ತಗೊಂಬ ನಿಮ್ ಮನೇಲಿ ಅಂತ ಕೇಳೋರು. ನಾನು ಎಲ್ಲಿಂದ ಭಾಗ ಕೊಡ್ಲಿ? ನಮ್ಮ ಅಣ್ಣಾರು ಹೋದೆ, ಇವ್ರು ಎತ್ತಿದ್ದು ಬ್ಯಾಗ್ ಬಿಸಾಕ್ಬಿಟ್ರು. ಮಧ್ಯರಾತ್ರಿ ನಾನು ಎಲ್ಲಿ ಹೋಗ್ಬೇಕು? ಗಾಡಿಲೇ ವನವಾಸ ಮಾಡಿದೆ, ಎಲ್ಲ ಗಾಡಿಲೇ. ಬಟ್ಟೆ ಒಕ್ಕೊಟ್ಟಿಲ್ಲ ಹೇಳಿ, ನಾನು ಒಕ್ಕೊಂಡಿದ್ದೀನಿ ಬಟ್ಟೆನ ಟೆರೆಸ್ ಮೇಲೆ. ಆಮೇಲೆ ಮನೇನೂ ಮಾಡಿದೆ, ಕರ್ಕೊಂಡೋಗಿ ಸಪ್ರೇಟ್ ಇದ್ಬಿಡೋಣ. ಇವ್ರ ಅವ್ವ ಪಿತೂರಿ ಸಪ್ರೇಟ್ ಕರ್ಕೊಂಡು ಸಪ್ರೇಟ್ ಇದ್ರು ಮೇಡಮ್. ಆದ್ರೆ ಒಂದು ರಾತ್ರಿ ಸಹಿತ ಆ ಮನೇಲಿ ಬಂದ್ ಮಲಗಿಲ್ಲ. ನನಗೆ ಹುಷಾರಿಲ್ದಾಗ ಫ್ರೆಂಡ್ ನ ಕಳ್ಸೋನೆ ಮೇಡಮ್, ಕರ್ಕೊಂಡೋಗಿ ತೋರ್ಸು ಅಂತ. ಅವ್ರ ಹೆಂಡತಿ ಎಂತೆಂತ ಮಾತಾಡೋಳು ಗೊತ್ತಲ್ಲ ಕೇಳಿ ಮೇಡಮ್. ಕಟ್ಕೊಂಡಿರೋ ಗಂಡ ಇನ್ನೊಬ್ಬ ಫ್ರೆಂಡ್ ನ ಹೆಂಡತಿನ ಕರ್ಕೊಂಡೋಗಿ ತೋರ್ಸ್ಕೊಂಬ ಅಂತ ಹೇಳ್ತಾರ ಮೇಡಮ್. ಇಲ್ಲ ಮೇಡಮ್, ಇದು ಕಟ್ಕತೆ. ಇದೇನ್ ಗೊತ್ತಾ, ನಾನು ಬತ್ತಿದ್ದು ರಾತ್ರಿ 12 ಗಂಟೆ. ನಂದು ಡ್ರೈವಿಂಗ್ ಕೆಲಸ, 24/7 ಕೆಲಸ ಮಾಡ್ತಿದ್ದೆ. 24 hours ಬತ್ತಿದ್ದೆ, ಸ್ನಾನ ಮಾಡ್ಕೊಂತಿದ್ದೆ, ಬಟ್ಟೆ ಹಾಕ್ಯಂತಿದ್ದೆ, ಓದ್ತಿದ್ದೆ ಅಷ್ಟೇ. ಸರಿ, ಇದೆಲ್ಲ ಆಗಿ ಎಷ್ಟು ವರ್ಷ ಆಯ್ತು? ಇದೆಲ್ಲ ಆಗಿ ಮರ್ತೇ ಹೋಗಿದೆ ಅಲ್ಲ? ಹೆಂಡತಿ ಜೊತೆ ಸಂಸಾರ ಮಾಡಿದ್ದೆ 8 ವರ್ಷ ಆಯ್ತು ಮೇಡಮ್. ಅವ್ರು ಮರ್ತಿರ್ಬೋದು ಮೇಡಮ್, ಜೀವನದಲ್ಲಿ ಆಗಿ ನನಗೂ ಅನ್ಭವಿಸಿರೋಳು ನಾನು. ಅವ್ನಿಗೆ ಇವತ್ತು 2 ದಿನದ ಮಟ್ಟಿಗೆ ಆಟ ಆಡಿ ಹೋಗ್ಬಿಟ್ಟಿರ್ಬೋದು, ಆ ನೋವು ಅನ್ಭವಿಸ್ತಾರೆ ನಾನು. ನೀನು ಸುಮ್ನೆ ಮಾತಾಡಬೇಡ, ನೀನು ನನ್ನ ಮೇಲೆ ಗೂಬೆ ಕುಂಟಿಸ್ಬೇಡ ನೀನು. ಅಲ್ಲ, ಪ್ರಾಣ ಇವ್ರ ಮೇಲೆ ಇಟ್ಕೊಂಡು ಮದುವೆ ಬೇರೆಯವ್ರನ್ನ ಆಗ್ಬಿಟ್ರ? ಇಲ್ಲ ಮೇಡಮ್, ನಾನ್ ಮಾಡಿದ್ದಂದ್ರೆ ಅದೊಂದೇ ತಪ್ಪು. ಏನಾಯ್ತು ಅಂದ್ರೆ ಮದುವೆ ಮಾಡಿ ಎಷ್ಟು ಸುಲಭವಾಗಿ ಹೇಳ್ಬಿಡ್ತೀರಿ, ಅದೊಂದೇ ತಪ್ಪು. ಹಂಗಲ್ಲ ಮೇಡಮ್, ಅದು ಏನಾಯ್ತು ಅಂದ್ರೆ ಇವ್ರು ಆಚೆಗೆ ಹಾಕಿರು. ಆಚೆಗೆ ಹಾಕಿದ್ಮೇಲೆ ನನಗೆ 6 ತಿಂಗಳು ವರ್ಷಗಟ್ಲೆ ವನವಾಸ ಹತ್ತೆ. ಇವರು ಒಡೆಯಕ್ ಬರೋದು, ಇವಳು ಹೋಗಿ ಅಡಿಗೆ ಮನೆಗೆ ಸೇರ್ಕೊಳೋದು ಅವ್ರ ಮನೆಗೆ ಹೋಗಿ. ಅವ್ರು ಏನಂದ್ರು ಅನ್ಸಮಕ್ ನಾನು ಒಂದು ಊಟಕ್ಕೆ ಇಕ್ಕಂಗಿಲ್ಲ, ಗಂಡ ಅನ್ನಂಗಿಲ್ಲ, ಒಂದು ಇದಿಲ್ಲ ನನಗೆ. ಅವಾಗ ಏನಾಯ್ತು, ಭಾಳ ಬೇಜಾರಾಗೋಯ್ತು. ಹೋದೆ ನಮ್ಮ ಅಪ್ಪ ನಮ್ಮ ಒಂದಕ್ಕೆ, ಏನೋ ತಪ್ಪು ಮಾಡ್ಬಿಟ್ಟಿದ್ದೀನಿ, ಅನಿವಾರ್ಯ ಆಗೋಗಿದೆ, ನಂದೇ ತಪ್ಪು. ಹಿಂಗ್ ಕೊಡ್ಕೊಂಡು ಇಲ್ಲ
ಇಲ್ಲ ಮೇಡಮ್ ಇನ್ನೊಂದ್ ಮದುವೆ ಮಾಡ್ಬಿಡಿ. ಇಲ್ಲ, ನಾನು ಹೋದೆ, ಏನೋ ಆಯ್ತು. ನಮ್ಮ ಅಣ್ಣನ ಮಂತಕ್ಕೆ ಹೋದೆ. ನಮ್ಮ ಅಣ್ಣ ನೀನು ಯಾರು ನಾನು ಅವತ್ತೇ ಹೇಳಿ ನನಗೂ ನಿನಗೂ ಸಂಬಂಧ ಇಲ್ಲ, ನಿಮ್ಮ ಅವ್ವ ಉಂಟು ನಿಮ್ಮ ಅಪ್ಪ ಉಂಟು ಹೋತಾರು ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಣ್ಣನ ಮಂತಕ್ಕೆ ಹೋದವನು ತಿರ್ಗಾ ಬಂದೆ. ಅಲ್ಲೇ ಕಾರಲ್ಲೇ ಮನಿಕೊಂಡು ಇವ್ರ ಮನೆ ಹತ್ರಲ್ಲೇ ಸೇರಿಸ್ಲಿಲ್ಲ. ಸೀದಾ 4-5 ದಿವಸಕ್ಕೆ ನಮ್ಮ ಅವ್ವನ ತಕ್ಕ ಹೋದೆ. ನಮ್ಮ ತಾಯಿ ಏನು ಹೇಳಿದ್ರು, ನೋಡಪ್ಪ ಬಂದಿದ್ದೀಯ, ನಾನು ಮದುವೆ ಮಾಡ್ತೀನಿ, ಮಾಡ್ಕೊಳೋದಾದ್ರೆ ಮಾಡ್ಕೊಂಡು ಇಲ್ಲೇ ಇರೋದಾದ್ರೆ ಇರು, ಇಲ್ಲ ಅಂದ್ರೆ. ಸೊ ಅವ್ರ ಲೆಕ್ಕದಲ್ಲಿ ನೀವು ಆಗಿದ್ ಮದ್ವೆ ಅಲ್ಲ, ಅವರಿಗೆ ಇಂಟ್ರೆಸ್ಟ್ ಇವ್ರ ಮೇಲೆ ಇದಿಲ್ಲ. ಕಾಗದ ಎಲ್ಲ ಇದೆಯಲ್ಲ ಕಾನೂನು ಪ್ರಕಾರ ಮಾಡೋದು ಇದೆ ಗೊತ್ತಾ ಅವ್ರಿಗೆ ಗೊತ್ತಿಲ್ಲ. ನಿಮಗ್ ಗೊತ್ತಲ್ವಾ? ನನಗೆ ಗೊತ್ತು. ನಮ್ಮಮ್ಮ ಇದ್ದಳು, ಯೋಚನೆ ಮಾಡಿ ಶುಗರ್ ಬಂದ್ಬಿಟ್ಟಿದ್ದು, ನಾನೇ ಕೊನೆ ಮಗ. ಅದಕ್ಕೋಸ್ಕರ ನಮ್ಮಮ್ಮ ಮದುವೆ ಮಾಡ್ಕೊಂಡು ನಾನೊಂದು ಬಡವ್ರ ಮನೆ ತಿಂತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಆಯ್ತವ. ನಿಮ್ಮ ಅಮ್ಮನ ಆಸೆ ಪೂರೈಸಕ್ಕೆ ಒಂದ್ ಮದುವೆ ಆದ್ರಿ, ನಿಮ್ಮ ಆಸೆ ಪೂರೈಸ್ಕೊಳಕ್ಕೆ ಇವರೊಬ್ರು. ಇಲ್ಲ ನಮ್ ತಪ್ಪು ಆಗೋಗಿದೆ, ಆಗೋಯ್ತು, ಏನು ಮಾಡಕ್ಕಾಗಲ್ಲ. ಈಗ ನಾನು ಹಂಗೂ ಬಂದು ಮನೆ ಮಾಡಿ ಕರ್ಕೊಂಡು ಹೋದೆ. ನನ್ಗೆ ಇವಳ ಮೇಲೆ ಪ್ರಾಣ ಇದ್ದಿದ್ದು, ಅದು ನನ್ನ ಮಗ ನಾನು ಬಂದು ತಪ್ಕೊಳೋದು. ನಾನು ಗಾಡಿಲಿ ಸ್ಟೇರಿಂಗ್ ಮೇಲೆ ಗಾಡಿ ಹೊಲ್ಟು. ಈಗ ಎಷ್ಟು ಜನ ಮಕ್ಳು? ಎರಡನೇವರಿಂದ ಅವ್ರಿಗೆ 2 ಗಂಡು ಮಕ್ಕಳು. ಏನ್ ಕೇಳ್ಬೇಕು ಅಂತ ಬಂದಿದ್ರಲ್ಲ, ಕೇಳ್ರ. ನನಗ್ ಸಾಕಾಗಿದೆ ನಿಮ್ ಯಜಮಾನ ಬೇಕಾಗಿಲ್ಲ ಮೇಡಮ್. ನನ್ನ ಮಣ್ಣನ್ನ ಎಲ್ ಮಡಗಿದ್ರೆ ಕರ್ಕೊಂಬಂದ್ ಬಿಟ್ಬಿಡ್ಲಿ. ಇವನ್ ಸಂಸಾರ ಮಾಡೋದು ಬೇಡ. ಇಷ್ಟೆಲ್ಲ ಮಾಡಿದ್ಮೇಲೆ ಇವ್ರು ಕರ್ಕೊಂಡೋಗಿ ಬಾಳಿಸ್ತಾರೆ ಅನ್ನೋ ನಂಬಿಕೆ ನನ್ಗೆ ಇಲ್ವೂ ಇಲ್ಲ. ಇವನ್ ಜೊತೆ ಬಾಳಕ್ ಇಷ್ಟ ನನ್ಗೆ ಇಲ್ವೂ ಇಲ್ಲ. ಆ ಮಗುನ ಸಾಕಿದೀನಿ, 7 ವರ್ಷನೇ ಸಾಕಿದೀನಿ. ನಾನು ಬದುಕಿರೋವರೆಗೂ ಸಾಕ್ತೀನಿ ಮೇಡಮ್, ಪರವಾಗಿಲ್ಲ. ನನ್ನಂತ ಹೆಣ್ಮಕ್ಳು ಸಮಾಜದ ಮೇಲೆ ತುಂಬಾ ಜನ ಇದ್ದಾರೆ. ಇವ್ರಂತವ್ರು ಮಾಡೋ ಅನ್ಯಾಯಕ್ಕೆ ಎಲ್ಲಾರು ಎದ್ರುಕೊಂತಾರೆ ಮೇಡಮ್. ಇವನ್ ಅನ್ಬೋದು ನಾನು ಅಷ್ಟೇ ಮಾಡಿರೋ ತಪ್ಪು ಅಂತ. ಇವ್ನ್ ಮಾಡಿರೋ ಅಷ್ಟು ತಪ್ಪಿಗೆ ನಾನು ಎಷ್ಟು ಜನದ ಕೈಲಿ ಕೇಳಿದೀನಿ ಗೊತ್ತಾ ಮೇಡಮ್? ಇವತ್ತು ನೆಂಟ್ರ ಮನೆಗೆ ಹೋಗಲ್ಲ ಮೇಡಮ್. ನಾನು ಕೇಳ್ತಾರೆ, ನೀನ್ ಇಷ್ಟ ಬಂದಂಗ್ ಮಾಡ್ಕೊಂಡಿದ್ಯಾ, ನೀನ್ ಮಾಡ್ಕೊ ಅಂತ. ಇವ್ನ್ ಮಾಡೋಗಿದ್ ಒಂದೇ ತಪ್ಪು. ಇಲ್ಲಿ ಮಾಡ್ಬಿಟ್ಟು ಹೋಗಿ ಅಲ್ಲಿ ಮದ್ವೆ ಆಗ್ಬಿಟ್ನಂತೆ. ಇವ್ನ್ ಮಾಡಿರೋ ತಪ್ಪು ನಾನ್ ಮಾಡಿದ್ರೆ ಇವ್ನು ಒಪ್ಕೊಂತ ಇದ್ನ ಮೇಡಮ್? ಅವತ್ತು ನೀನು ನಾನ್ ಕರ್ದಾಗ ಬಂದಿದ್ರೆ ಏನ್ ಕರ್ದೆ ನೀನು? ಯಾವಾಗ ಕರ್ದ ನೀನು? ಭಾಗ ಬೇಕು ಅಂತ ಯಾಕೆ ಕೇಳ್ದೆ ನೀನು? ಭಾಗ ಬೇಕು ಅಂತ ಭಾಗ ತಗೊಂಬಂತ ಹೇಳಿದ್ನ ನಾನು. ಭಾಗ ತಗೊಂಬಂದಿದ್ಕಿರಲ್ವಾ? ನಾ ಇಷ್ಟೆಲ್ಲ ಬ್ಯಾಗ್ ತೆಗೆದು ಹಾಚಿಕೆಸ್ಮೇಲೆ ನಿಮಿಷ ಇರು. ಭಾಗ ತಗೊಂಬಂತ ಅಲ್ಲ, ಅವ್ರು ಬ್ಯಾಗ್ ಕೊಟ್ಟು ಮನೆ ಕಳಿಂದ ಕಳ್ಸಿದ್ರು. ಮನೆ ಮಗನ್ ಕರ್ಕೊಂಡೋಗಿದ್ರೆ ಮಗನ್ ಕರ್ಕೊಂಡೋಗ್ಲಿ. ಗೊತ್ತಿಲ್ವಾ? ನಿಮಿಷ ಇರು. ನೀನೇ ತಾನೇ ಜೊತೆ ಕರ್ಕೊಂಡೋಗಿದ್ ಹೋಗುವಾಗ? ನಾನ್ ಕರ್ಕೊಂಡೋಗಿದ್ದೀನಿ. ಇನ್ನೇನ್ ಕರ್ಕೊಂಡೋಗಿ ನಾನ್ ಡ್ಯೂಟಿ ಡ್ರೆಸ್ ಹಾಕಿ ನಾನು ಹೋಗಿದ್ದೀನಿ. ನನ್ನ ಮೇಲೆ ಅವತ್ತು ನಾನು ಎದ್ದಿದ್ನೋ ಇಲ್ವೋ? ನೀನೇನು ಬಿಟ್ಟು ಬಂದೆ ನನ್ನ? ಕರ್ಕೊಂಬರ್ಬೇಕಾಯ್ತು. ಅವತ್ತು ನೀನು ಇತ್ತು ತಾನೆ, ನಾನು ಹೋದ್ನಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋಗಿದ್ದೆ. ಅದೇ ಕಿಡ್ನಾಪ್ ಕೇಸ್ ಅಂತ ಕಂಪ್ಲೇಂಟ್ ಕೊಡ್ಬಾ ಅಂದ್ರೆ ಮಿಸ್ಸಿಂಗ್ ಕೇಸ್ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೆ. ಏನಕ್ಕೆ ಹೋಗಿದ್ದೆ? ಅದರಲ್ಲಿ ಫೋನ್ ನಂಬರ್. ನಿಮ್ಮ ಅಪ್ಪನೂ ಇತ್ತು. ನಮ್ಮ ಅಪ್ಪಂಗೆ ಓದಿಲ್ಲ ಬರ್ದಿಲ್ಲ ಏನು ಗೊತ್ತಿಲ್ಲ, ಅದಕ್ಕೆ ನೀನ್ ಮಾಡ್ಬೇಕು. ಓದಿಲ್ಲ, ನಾನು 7 ಓದಿರೋದು, 7th ಕ್ಲಾಸ್. ನೀನು 7th ಓದಿರೋದಕ್ಕೆ ಇಷ್ಟು ದಬಾಕಿರೋದಲ್ವಾ? ನಾನೇನ್ ಮಾಡಿದೀನಿ ಅಂತ? ನೀನ್ ಏನು ಮಾಡಿಲ್ಲ, ಎಲ್ಲ ನಾನೇ ಮಾಡ್ಕೊಂಬಿಟ್ಟಿದೀನಿ. ಎಲ್ಲ ನಾನೇ ಮಾಡ್ಕೊಂಡಿರೋದಕ್ಕೆ ಮೇಡಮ್ ಅದು ಏನಾಯ್ತು ಅಂದ್ರೆ ನಮ್ಮ ಮನೆಗೆ ಚೆನ್ನಾಗೈತೆ, ನನಗೂ ಅವನಿಗೂ ಏನಿಲ್ಲ. ನೋಡಿ ಇವಳು ಬಂದು ಕರ್ಪೂರ ಹಚ್ಬಿಟ್ರು ದೇವಸ್ಥಾನ ಮುಂದೆ. ನಾನು ನಿನ್ನಾಗಲ್ಲ, ಎಲ್ರು ಕುಟುಂಬ ಒಪ್ಪರೆ ಆಗೋದು ಅಂತ. ಅವಾಗ ಹೊತ್ಕೊಂಡ್ ಕೂತಿದ್ಲಂತ ಇವಳು ಮನೆಯಲ್ಲಿ, ಅವ್ರ ಮನೆಯಲ್ಲಿ. ಉಮೇಶ್ ಅಣ್ಣ ಹಿಂಗೆ ಹೊತ್ಕೊಂಡ್ ಕೂತ್ಕೊಂಡ್ಬಿಟ್ಟವಳೆ. ಏನ್ ಮಾಡೋದು ಪದ ಹಾಕೊಂಡು ಹೊತ್ಕೊಳ್ತಾವ. ನೋಡಪ್ಪ ಅವತ್ತೇ ಬಂದು ನಾನು ಆಗ್ಬೇಕು ಅಂತ ಅಂತೀನಿ, ಅವಳ ಎಲ್ರು ಸೇರಿ ಒಪ್ಪಿರೆ ನಾನು ಆತೀನಿ ಅಂತ ಹೇಳ್ಬಿಟ್ಟು ಕರ್ಪೂರ ಹಚ್ಚವಳೆ. ಈಗ ನಾನೇನು ಮಾಡಕ್ಕಾಗಲ್ಲ. ನಮ್ಮನೇಲಿ ನೀರು ಇಸ್ಬಿಟ್ಟು ಪೇಡೆ ಅವ್ರ ಕರ್ಪೂರ ಹಚ್ಬಿಟ್ರು, ನೀವ್ ನೀರು ಇಸ್ಕೊಂಡ್ಬಿಟ್ರಿ. ಅಲ್ಲಿಗೆ ಬಿಟ್ಟು ಬಿಡೋತ್ತಾನ್ರಿ? ಇಲ್ಲ, ಮದ್ವೆ ಯಾಕ್ರಿ ಬೇಕಿತ್ತು? ಬಿಟ್ಟು ಬಿಡು ಅಂತ ಫಸ್ಟೇ ಬಿಟ್ಟಿಸ್ಬಿಟ್ರು ಮೇಡಮ್. ತಿರ್ಗಾ ಇವಳೇ ನನಗೆ ಹಿಂದ್ ಬಿದ್ದಿದ್ದು. ನನ್ನ ಕರ್ಕೊಂಡೋಗಿ ಇನ್ನೊಂದ್ ಊರಲ್ಲಿ ಬಿಟ್ಟಿದ್ರು, ನಿನ್ನ ಹತ್ರಕ್ಕೆ ಹುಡ್ಕೊಂಡು ನಾನೇ ಬಂದ್ಬಿಟ್ಟೆ. ಯಾರು ಸುಂದರ ನಿನ್ನೊಂದು ಸಿಕ್ಕಲ್ಲ ಅಂತ ಅಲ್ವಾ? ಫೋನ್ ಕೊಟ್ಟಿದ್ದು. ಬಾಯಿ ಮುಚ್ಕೊಂಡ್ ಕುತ್ಕೊಳ್ಳ ಅಲ್ಲಿ. ಏನ್ ಸುಮ್ಮನೆ ಕುಂತೋಳೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತೀಯ ನೀನು. ಇಷ್ಟು ದಿನದಿಂದ ನನ್ ಕೋಪ ನಾನು ತಡ್ಕೊಂಡಿದೀನಿ. ಇವತ್ತು ಹೇಳ್ತಾ ಇದೀನಿ ಕೇಳು, ಇಷ್ಟು ಜನದ ಮುಂದೆಗಡೆ ನೀನ್ ಮಾಡಿರೋ ಅನ್ಯಾಯ ನನ್ನ ಒಬ್ಳು ಗೊತ್ತು. ನೀನು ಇವತ್ತು ಏನು ಮಾಡ್ದಿಲ್ದವ್ರಂಗೆ ಹೇಳ್ಬೋದು. ನಿಮ್ಮ ಅಪ್ಪ ನಿಮ್ಮ ಅಮ್ಮನ್ ಮಾತು ಅವತ್ತೇ ಕೇಳಿವೋ? ಏನಕ್ ಬಂದಿರೋ ನೀನ್ ನನ್ನ ಹತ್ರಕ್ಕೆ? ನೀನ್ ಅವತ್ತು ನಾನು ಹೆಣ್ಣೋಡ ಆಗ್ಬೇಡ ಅಂತ ಯಾಕೆ ಹೇಳ್ದೆ? ನೀನ್ ಆಗ್ಬೇಡ ಅಂತ ಯಾಕೆ ಹೇಳ್ದೆ? ಹೇಳೋರ್ಗು ಕೇಳ. ನಮ್ಮ ಅಪ್ಪ ನಮ್ಮಮ್ಮ ನಿಮ್ಮ ಅಣ್ಣ ಹೇಳಿದ್ಮೇಲೆ ಕರ್ಕೊಂಡೋಗಿ ಬಿಟ್ಟಿರ್ತಾನೆ. ನೀನೇನು ಕುಡಿಕೊಂಡ್ ಬಂದೆ ನನ್ ಬಿಟ್ಟಿರೋ ಜಾಗಕ್ಕೆ? ಏನಕ್ಕೆ ಬಂದಿದ್ದೆ? ನನ್ಗೆ ಅಡ್ರೆಸ್ ಕೊಟ್ಟು ಹೇಳುವಂದವ್ರು ಯಾರು? ನಾನ್ ಬಂದಿದ್ದ ನಿನ್ಗೆ ಹೇಳಕ್ಕೆ? ಒಂದ್ ನಿಮಿಷ ಇರು, ತಿರ್ಗಾ ಹೇಳ್ತೀನಿ. ಅಡ್ರೆಸ್ ನನ್ನ ಹತ್ರ ಇಸ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂದ್ರೆ ಅವಳ ಕೈಲೇ ನಿನ್ಗೆ ಏನ್ ಓಡಿಸ್ತೀನಿ ಅಂತ ನಿನ್ಗೆ ಗೊತ್ತಿಲ್ಲ. ಅವಳ ಕೈಲೇ ಹೇಳಿದ್ದು ನೀನು? ನಾನ್ ಹೇಳಿದ್ದ ಎಲ್ಸ್ಕೆರಲ್ಲಿ ಇರ್ತೀನಿ ಅನ್ನೋದು ಅವಳಿಗೆ ಹೆಂಗ್ ಗೊತ್ತಿತ್ತು? ಅವಳಿಗೆ ಗೊತ್ತಿಲ್ಲ. ನೀನ್ ಹೇಳ್ದಂತೆ ಬಾಮಿಸ್ಕೊಂಡ್ ಕುತ್ಕೋ. ಹೆಂಗ್ ಬೇಕಾದ್ರೆ ಅವ್ರ ಅಣ್ಣ ಎಲ್ಲಿ? ಅದ್ನೇ ನನಗೆ ಇದು ಮಾಡ್ತಾ ಇರೋದು ಮೇಡಮ್. ನೋಡಿ ನರ ಎಲ್ಲ ಎತ್ತು ಬಿಟ್ಟವ್ರೆ. ಇವ್ರ ಮನೆಗೆ ಯೂನಿಫಾರ್ಮು ಡ್ರೆಸ್ ಇದು ಕೊಟ್ಟಿದ್ದು, ಲ್ಯಾಂಡ್ರಿ ಕೊಟ್ಟಿದ್ದು. ಅಲ್ಲಿ ಹಾಕೊಂಡು ಯಾವ್ದೋ ದೊಡ್ಡ ಕತೆ ಹೇಳ್ತಾ ಇದ್ರಿ. ಅವ್ರ ಅಣ್ಣ ಎಲ್ಲಿ? ನನಗೆ ಗೊತ್ತಿಲ್ಲ ಮೇಡಮ್. ಅವ್ರು ನನ್ ಜೊತೆ ಬಂದವನೇ ಅಂತ ಅವ್ರು ಇದು ಮಾಡ್ತಾವ್ರೆ.
ಕೇಳಿ ಅವತ್ತು ಹೇಳ್ಬೇಕಾಗಿತ್ತು. ಸರಿ, ಎಲ್ಲಿ ನಾನು ಹೋಗಿರ್ಬೋದು? ಅವ್ರ ಮನೇಲೇ ಇದ್ದೆ. ಎಲ್ಲಿ ಹೋಗಿರ್ಬೋದು? ಆಮೇಲೆ ಇನ್ನೂ ಒಂದು ಮೇಡಮ್, ಅವ್ರದ್ದು ಏನಾಗಿದೆ ಅಂದ್ರೆ ಅವ್ರು ಒಂದ್ಸತಿ ಹೊಡೆದು ಎಲ್ಲ ಇದಾಗಿ ಬೆಂಡೆತ್ತಿ ಯಾರೋ ಲವ್ ಮಾಡ್ತಿದ್ನಂತೆ ಅಂತ ಗೊತ್ತಾಯ್ತು. ಆಯ್ತು ಕಣ, ಆ ಹುಡುಗಿ ಲವ್ ಮಾಡ್ತಿದ್ಲು, ಅವಳು ಕರ್ಕೊಂಡ್ ನಿನ್ಸು ನೀನ್ ನನಗ್ ಗೊತ್ತಿಲ್ಲ ಲವ್ ಮಾಡ್ತಾನೆ ಅಂತ ಹೇಳಿದ್ದು. ಗೊತ್ತು, ಅವಳು ಕರ್ಕೊಂಡ್ ನಿನ್ಸು. ಹೊಡೆದು ಇಲ್ಲೆಲ್ಲ ಊತ್ಕೊಂಡು ತಿಂಗಳಾನ್ಗಟ್ಲೆ ಅವರೇ ಆಸ್ಪತ್ರೆಗೆ ತೋರಿಸಿದ್ರು. ಅವ್ರಿಗೆ ಗೊತ್ತು ಕೇಳಿ. ಅದ್ರ ಬಗ್ಗೆ ನನಗೆ ಒಂದ್ ದಿವಸ ಬಾಯಿ ಬಡ್ಕೊಂಡು ಇವ್ರಮ್ಮ ಎಲ್ಲ ಬಾಯಿ ಬಡ್ಕೊಂಡು ಕೂತಿದ್ರು. ಏನಕ್ಕೆ ಅಂದ್ರು ನೀವು ಹೇಳಲಿಲ್ಲ. ಹೇಳಿ ಸರಿ, ಎಲ್ಲಿ ಹೋಗಿರ್ಬೋದು ಅವ್ರು? ನನಗೇನ್ ಗೊತ್ತು ಮೇಡಮ್, ನನಗೇನ್ ಗೊತ್ತು. ನೀವು ಕೊನೆದಾಗ ನೋಡಿದ್ದು ಯಾವಾಗ ಅವ್ರು? ನಾನು ನೋಡಿದ್ದು ಅವ್ರ ಮನೇಲಿ ನೋಡಿದ್ದು. ಇವ್ರು ಕರ್ಕೊಂಡು ಹೋಗಿದ್ದು ಅಂತ ನೀವು ಹೇಳ್ತಾ ಇರೋದು? ಅವ್ರ ಹತ್ರನೇ ಮೇಡಮ್ ಇರೋದು, ಅವ್ರ ಹತ್ರನೇ ಇರೋದು. ಇರೋದು ಅಂದ್ರೆ ಅವ್ರನ್ನ ನೋಡಿದ್ರೆ ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿ ಅರಮನೆಯಲ್ಲಿ ಇಟ್ಟು ಸಾಕೋಣ ಇಲ್ವಲ್ಲಮ್ಮ ಅವ್ರನ್ನ? ಅವರು ಕಿಡ್ನಾಪ್ ಮಾಡಿ ಸಾಕ್ತಾ ಇದಾರೆ ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಏನ್ ಉದ್ದೇಶಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಅಣ್ಣ ಇರೋದು ಅವ್ರ ಹತ್ರನೇ. ನಿಮ್ಮ ಅಣ್ಣನ್ ಇಟ್ಕೊಂಡು ಅವ್ರು ಏನ್ ಮಾಡ್ಬೇಕಮ್ಮ? ಈಗ ನಾವು ಈ ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ವಿ, ಇವ್ರು ಇನ್ನೊಂದು ಮದ್ವೆ ಮಾಡ್ಬಿಟ್ಟಿದ್ದಾರೆ. ಇವನು ಕಾನೂನು ಪ್ರಕಾರ ಹೋಗೋ ಬದಲು ನ್ಯಾಯಕ್ಕೆ ಬಂದಾಗ ನಮ್ಮ ಮಗನ್ಗೂ ಅವ್ರ ಮಗಳಿಗೂ ಏನು ಸಂಬಂಧ ಇಲ್ಲ ಅಂತ ಬರ್ಕೊಟ್ಬಿಟ್ಟು ಅವ್ರ ಮಗನ್ ಕರ್ಕೊಂಡೋಗ್ಲಿ ಅಂತ ಊರಲ್ಲಿ ಮಾತಾಡಿದ್ದಾರೆ ಮೇಡಮ್. ಇವರು ಮಾತಾಡಿದ್ದಾರೆ. ಅವರು ಮಧ್ಯಸ್ಥರು ಯಾರೋ ನ್ಯಾಯಕ್ಕೆ ಹೋಗಿ ಏನಕ್ಕಪ್ಪ ನೀನ್ ಇನ್ನೊಂದು ಮದ್ವೆ ಆಗಿದ್ಯಾ ಅಂದ್ರೆ ನನ್ನ ಹೆಂಡತಿ ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ. ಏನಾಗಿತ್ತು ನನಗೆ ಕ್ಯಾರೆಕ್ಟರ್ ಸರಿ ಇಲ್ಲ. ಯಾವನ ಹತ್ರ ಹೋಗಿದ್ದ ನಾನು? ಯಾವನ ಹತ್ರ ಹೋಗಿದ್ದೆ ನಾನು? ಏನ್ ಮಾತಾಡೋದು ನಿನ್ನ ಹತ್ರ ನಾನು? ನಿಂತರ ನಾನೇನಂತ ಕೆಲಸ ಮಾಡಿಲ್ಲ ಅಂತ ಮಾಡೋದಿಲ್ಲ. ನೀವು ಇಲ್ಲಿಗೆ ಬರ್ತಾ ಇರ್ಲಿಲ್ಲ. ಇನ್ನೇನ್ ಮಾತಾಡ್ದೆ? ಏನ್ ಮಾತಾಡೋದು? ನೀನ್ ಮಾಡಿರೋದೇ ನನ್ ಕ್ಯಾರೆಕ್ಟರ್ ಸರಿ ಇಲ್ವೇನೋ ನಿನ್ಗೆ? ಅವತ್ ಚೆನ್ನಾಗಿತ್ತ ನಿನ್ಗೆ? ಮೇಡಮ್, ನಾನು ನೀವೇನ್ ಬೇಕಾದ್ರು ಹೇಳಿ, ನನಗೆ ಅವಳ ಮೇಲೆ ಇಷ್ಟ. ಇವತ್ತು ನನ್ಗೆ ಅವಳ ಮೇಲೆ. ಎರಡನೇ ಹೆಂಡತಿಗೂ ದ್ರೋಹ, ಇವ್ರ ದ್ರೋಹ, ಈಗ ಅವ್ರಿಗೂ ದ್ರೋಹ ಬಗ್ಗೆ ಇಲ್ಲ. ನಾನು ಅವತ್ತು ಸಾಕ್ತೀನಿ ಮೇಡಮ್, ನಾನು ಸಾಕ್ತೀನಿ. ಯಾರನ್ನ? ನಾನು ಇಬ್ರು ಸಾಕ್ತೀನಿ. ದೊಡ್ಡ ನಮಸ್ಕಾರ. ನೀನ್ ಸಾಕ್ಬೇಡಪ್ಪ. ಇಬ್ರು ಸಾಕ್ತೀನಿ ಮೇಡಮ್, ಇಲ್ಲ ಅಂತ ಇಷ್ಟು ದಿನದಿಂದ ಸಾಕಿರೋದೇ ಸಾಕು. ತಪ್ಪು ಮಾಡಿದ್ದೇನಂದ್ರೆ ಅದೊಂದೇ ತಪ್ಪು. ಏನು ಸಾಕೋದು ಎಷ್ಟು ಚೆನ್ನಾಗಿಂತ ನನಗೆ ಗೊತ್ತು. ನಾನು ನೋಡಿ ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ಬಟ್ಟೆನೂ ಒಗಿಲಿಲ್ಲ ಇವ್ರು, ಊಟಕ್ಕೂ ಇಕ್ಕಕ್ಕಿಲ್ಲ. ಮನೆಗ್ ಬಂದ್ರೆ ಇವಳು ಅಡಿಗೆ ಮನೆಗೆ ಹೋಗಿ ಸೇರ್ಕೊಂಡ್ ಇವ್ರು ಇಷ್ಟ ಬಂದಂಗ್ ಬೈಯರು. ನಮ್ಮ ಅಪ್ಪ ಅಂತೂ ಹೊಡೆದಿಲ್ಲ ನಿನಗೆ. ಯಾಕೆಂದ್ರೆ ನಮ್ಮಪ್ಪ ದೇವ್ರಂತವನು. ಅವನಿಗೆ ಕೈ ಮುಗಿಬೇಕೆ ಹೊರತು ನೀನ್ ಹೊಡೆದವನೆ ಅಂತ ಒಂದ್ ಮಾತಂದ್ರೆ ಇವತ್ತಿಗೆ ಬದುಕಿದ್ರು ಪ್ರಯೋಜನ ಇರಲ್ಲ. ಇಲ್ಲಿ ಕೇಳು, ನಿಮ್ಮ ಅಪ್ಪ ಹೊಡೆದವನೆ ಅಂತ ಹೇಳಲ್ಲ. ಇವ್ರ ಮನೆಯವ್ರು ಹೇಳ್ತಾರೆ ಅವನು ಬರೋ ಅಂತ ಕಾಲಕ್ಕೆ ನಮಗೆ ಗೊತ್ತು ಹೆಂಗೆ ಎತ್ತಾಕೊಂಡ್ಬರ್ಬೇಕು ಅಂತ ಎತ್ತಾಕೊಂಡ್ಬರ್ತೀವಿ. ನಮ್ ಕುದೂರಲ್ಲಿ ಇದಾರೆ ಮೇಡಮ್, ನಮ್ ಪಕ್ಕದ ಮನೇಲಿ ಇದಾರೆ. ಆ ಅಜ್ಜಿ ಕೈಲಿ ಇವ್ರು ಹೇಳಿರೋದು ಕೇಳಿ ಹೇಳಿಲ್ವಾ ಅಂತ. ಇಷ್ಟು ವರ್ಷ ನಾನು ಕಷ್ಟಪಟ್ಟು ಸಾಕಿದೀನಿ ಮೇಡಮ್. ಅದು ನನಗೆ ಗೊತ್ತಿಲ್ದಂಗೆ ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಜೀವ ಮಾಡಿಕೊಂಡು ಏನ್ ಪ್ರಯೋಜನ ಮೇಡಮ್? ಆ ಮಗುನ ಅವ್ರು ಕರ್ಕೊಂಡು ಹೋಗಲ್ಲ ಮೇಡಮ್. ಕರ್ಕೊಂಡು ಹೋಗ್ತಾರೆ. ಇವ್ರು ಅಷ್ಟು ಮಾಡಿರೋರು ಅಷ್ಟು ಮಾಡಲ್ವಾ? ಎಲ್ಲಾನು ಮಾಡ್ತಾರೆ ಇವ್ರು. ಇಲ್ಲಿ ಏನು ಗೊತ್ತಿಲ್ದವ್ರ ತರ ಆಕ್ಟ್ ಮಾಡ್ತಾ ಇದಾರೆ ಅಷ್ಟೇ ಇವ್ರು. ಕರ್ಕೊಂಡು ಹೋಗ್ತಾರ ಅವ್ರು? ಯಾಕೆ ಅಂದ್ರೆ ಅವನಿದ್ರೆ ಭಾಗಕ್ಕೆ ಬರ್ತಾರಲ್ವಾ? ಅವನಿಗೆ ವಯಸ್ಸಾದಂಗ ಏನಿಲ್ಲ, 1-3 ಎಕರೆ ಇದೆ ಮೇಡಮ್. ಅದು ಭಾಗಕ್ಕೆ ಮಗ ಬರ್ತಾನೆ ಅಂತ ಭಯ. ಬರ್ಲಿ ಮೇಡಮ್, ನಾನು ಈಗ್ಲೇ ಕೊಡ್ತೀನಿ. ನನ್ಗೇನಿಲ್ಲ. ಬರ್ಲಿ ಅಂದ್ರೆ ಅವ್ರು ನಿಮ್ಮನ್ನ ಹುಡ್ಕೊಂಡ್ ಬರ್ಬೇಕು? ಇಲ್ಲ, ಬೇಡ. ಕಳ್ಸಿರ್ ನಾನೇ ಕರ್ಕೊಂಡು ಹೋಗ್ತೀನಿ. ತಾಯಿನೂ ಕಳಿಸ್ತೀನಿ, ನಾನ್ ಸಾಕ್ತೀನಿ. ಬರ್ತಾರ ಬತ್ತೇನ ಗೀತಾ? ಎಲ್ಲಿ ಕರ್ಕೊಂಡು ಹೋಗಿ ಸಾಕ್ತೀಯಾ? ಬಾ, ಊರಿಗೆ ಹೋಗ. ಅವಳನ್ನೇನ್ ಮಾಡ್ತೀಯ? ಅವಳು ಒಂದ್ ಮನೇಲಿ ಇರ್ತಾಳೆ, ನನ್ನೊಂದ್ ಮನೇಲಿ ಬಿಟ್ಬಿಡು. ನೀನು ಬಂದಿಲ್ ಸರ್ ಅಲ್ಲಿಗೆ ಯಾವನ್ನ ಕಳ್ಸ್ಬಿಡು. ಅವಳು ಯಾವನ್ನ ಮಡಿಕೊಂಡಿದ್ಲು ಅಂತ ಅನ್ಬಿಡು. ಅಷ್ಟು ಸಾಕು. ಜೀವ ಮಾತ್ರ ಯಾವನು ಇಲ್ಲ ಅಂತ ನಾನು ಅನ್ಸ್ಕೊಂಡು ಇಲ್ಲಿ ಬರ್ತಿದ್ದೀನಿ. ಅಲ್ಲಿ ಯಾರು ಇಲ್ಲ. ನಮ್ದು ಚಿಕ್ಕಪ್ಪನ ಮನೆ, ನಂದು ಮನೆ. ನಮ್ ಚಿಕ್ಕಪ್ಪನ ಮಕ್ಕಳು ಯಾರು ಇಲ್ಲ, ನಾನೊಬ್ನೇ ಇರೋದು. ಹುಡುಗನ ಅಣ್ಣನ? ಮೇಡಮ್, ಇವ್ರದ್ದೊಂದು ಸ್ವಲ್ಪ ವಿಷಯ ನಾನು ಹೇಳ್ತೀನಿ. ಬಂದು 96ನೇ ಇಸ್ವಿನಲ್ಲಿ ನಮ್ಮ ಮನೆಗೆ ಇವ್ರು ಬಾಡಿಗೆ ಬಂದ್ರು. ನಮ್ಮ ಮನೇಲಿ ಇದ್ರು, ಚೆನ್ನಾಗೇ ಇದ್ರು. 96ನೇ ಇಸ್ವಿಯಿಂದ 2005ನೇ ಇಸ್ವಿ ತನಕ ನಮ್ಮ ಮನೇಲಿದ್ರು. ಅದಕ್ಕೆ ಮುಂಚೆ 93ನೇ ಇಸ್ವಿನಲ್ಲಿ ಇವ್ರಿಗೆ ಲವ್ ಶುರುವಾಗಿರೋದು. ನಮಗೆ ಗೊತ್ತಿಲ್ಲ. ಮನೇಲಿ ನಾನು ಅವಳು ಲವ್ ಮಾಡ್ತಾ ಇದ್ದೀನಿ, ನಾನು ಅವಳಿಗೆ ಇದು ಮಾಡ್ಕೊಂತೀನಿ, ಅವಳನ್ನೇ ಮದುವೆ ಮಾಡ್ಕೊಂತೀನಿ. ನೋಡಪ್ಪ ಬೇಡಕ್ಕೋಣ, ನಮಗೆ ಅವ್ರು ನಮ್ಮ ಮನೆಗೆ ಬಾಡಿಗೆಗಿರೋ, ನಮಗೂ ಅವ್ರಿಗೂ ಸೆಟ್ ಆಗಲ್ಲ, ನೀನ್ ಪಾಡಿ ನೀನಿರಪ್ಪ ಅಂತ. ಆವಾಗ ಏನ್ ಮಾಡ್ತೀವಿ, ಇವನಿಗೆ ಬುದ್ಧಿ ಕಲ್ಸಕ್ಕೆ ಹಿಡ್ದು ನಾವು ಅವ್ರಿಗೇನು ಹೇಳಿಲ್ಲ, ಬೇಡಪ್ಪ ಮುಂಚೆ ಹೋಗೋದು ಮರ್ಯಾದೆ ಹೋಗೋದು ಬೇಡ, ನಮ್ಮ ಮನೆಗೆ ಇದ್ಬಿಡು ಅಂತ ಇವ್ನಿಗೆ ಒದೆ ಕೊಟ್ಟು ಬಡ್ದು ಎಲ್ಲ ಮಾಡ್ದು. ಸಿಂಗ್ ತಡಿಲಾರ್ದಲ್ಲೇ ಒಂದ್ ದಿವಸ ನೀನು ಹಾಕ್ಕೊಂಬಿಟ್ಟ. ನಾನು ಬಿಡಿಸ್ದೆ, ತಗೊಂಬಂದು ಹಾಕ್ಕೊಂಡು ಆವಾಗ ಏನ್ ಮಾಡಿದೆ, ನೀವು ಎಲ್ಲ ಮಾಡಿ ಆಸ್ಪತ್ರೆಗೆ ತಗೊಂಡೋಗೋಣ, ನರ ಇದಾಗೈತೆ, ನಮಗೆ ನೀರಾದ್ಮೇಲೆ ಇಷ್ಟ ಹೊತ್ತಿನ ಮೇಲೆ ಮಾತಾಡೋದು ಸುಮ್ಮನಾದ. ಆವಾಗಲೂ ಸುಮ್ಮನಾದ. ಆವಾಗ ಏನ್ ಮಾಡಿದೆ, ಇವ್ರ ಅಪ್ಪನ ಕರೆಸ್ದೆ. ನೋಡಪ್ಪ, ನಮ್ಮ ಹುಡುಗ ನಿಮ್ಮ ಹುಡುಗಿ ಲವ್ ಮಾಡ್ಕೊಂಡವ್ರಿ, ಇವನು ಇವತ್ತಿಂತ ಕೆಲಸ ಮಾಡ್ಕೊಂಡವನಿ, ನಿಮ್ಮ ಹುಡುಗಿಗೆ ನೀವು ಹೇಳ್ಬೇಕು, ನಮ್ಮ ಹುಡುಗಿಗೆ ನಾವ್ ಹೇಳ್ಬೇಕು. ಕರ್ಸಿ ಕೈ ಮುಗಿದು ಕೇಳಿದೆ. ಇಲ್ಲ ಸಿದ್ದಪ್ಪರೇ, ನಾನು ಮಾಡಲ್ಲ, ಬಿಟ್ಬಿಡಿ, ಇನ್ನೇನಾಯ್ತು, ನಮ್ಮ ಹುಡುಗಿಗೆ ನಾವ್ ಹೇಳ್ತೀವಿ, ನಿಮ್ಮ ಹುಡುಗಿಗೆ ಅಂತ ಅವ್ರ ಅಪ್ಪ ಹೋದ್ಮೇಲೆ ಏನಾಯ್ತು, ತಿರ್ಗಾ ಇವ್ರು ಬಿಡ್ಲಿಲ್ಲ, ಎಲ್ಲೆಲ್ಲ ಸುತ್ತೋದು. ಆವಾಗ ಏನ್ ಮಾಡಿದೆ, ನಮ್ಮ ಮಾವ ಬಂದ್ರು, ನಮ್ಮ ಅಕ್ಕನ ಗಂಡ. ಸಿದ್ಧ, ನಿನಗೆ ಬುದ್ಧಿ ಐತೇನೋ, ಅವ್ರು ಲವ್ ಮಾಡ್ಕೊಂಡು ಅವ್ರು ಅನ್ಬೋಸ್ಕೊಂತಾರೆ, ಹೋದ್ರು ಅನ್ಬೋಸ್ಕೊಳ್ಳಿ ಆಚೆ ಕಡೆ, ನೀನು ಯಾಕೋ ತಲೆ ನೀವು ತಿಂತೀರಿ ರಾತ್ರಿ ಆಗ್ಲು,
ಹೋಗೋ ಮಾಡಿಸ್ಬಿಡು ಮದ್ವೆನ. ಇವ್ ಏನಂದ್ರು, ನೀವೆಲ್ಲ ಒಪ್ಪಿ ಮದ್ವೆ ಮಾಡಿ ನಿಮ್ ಜೊತೆಗೆ ಇಕ್ಕೊಂಡು ಒಡವೆ ವಸ್ತು ಹಾಕಿ ಜೋರಾಗಿ ಮದ್ವೆ ಮಾಡಿ ಕರ್ಕೊಂಡು ಹೋದ್ರೆ ಮದ್ವೆ ಹಾತೀನಿ, ಇಲ್ದ್ರೆ ನಾನು ಆಗಲ್ಲ ಅಂತ. ಇವನೇನಂದ, ಏನಪ್ಪ ನೀನು ಅವಳು ಹಂಗಂತಾಳೆ ಅನ್ನೋದಕ್ಕೆ ಇವನೇನಂದ, ಇಲ್ಲ ನನ್ಗೆ ಅವಳೇ ಬೇಕು, ನನ್ಗೆ ಅವ್ನು ಕುದಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಇಂದ. ಆವಾಗ ಆಗಲ್ವೇನಮ್ಮ, ಹಂಗಾದ್ರೆ ನಾನು ಇವನ್ಗೇನು ಹೇಳಿದೆ ನೋಡ್ದೇನ, ಅವಳು ಆಸ್ತಿ ನೋಡಿವಳೆ ವಿನಃ ನಾವೆಲ್ಲ ತಗೊಂಡೋಗಿ ಮಡಿಕೊಂಡ್ರೆ ಆಸ್ತಿ ಸಿಗ್ತದೆ, ಅಡು ಸಿಗ್ತದೆ, ಚೆನ್ನಾಗಿರ್ಬೋದು ಜೊತೆ ಒಳಗೆ, ಇಲ್ದಿದ್ರೆ ಬೇಡ ಅಂತಾಳೆ. ಅವಳು ನಿನ್ನ ಆಸ್ತಿ ನೋಡಿ ಅವಳು ನೀನ್ ನೋಡಿಲ್ಲ ಕಣಪ್ಪ. ಅವಳಿಗೆ ಬಂದಿರೋದು ಅದಕ್ಕಲ್ಲ, ನೀವು ಮದುವೆ ಮಾಡಿಸಿದ್ದಕ್ಕೂ ಅಲ್ಲ, ಗಂಡ ಬೇಕು ಅಂತ ಅಲ್ಲ. ಅವ್ರ ಅಣ್ಣ ಎಲ್ಲಿ ಹೋದ ನೋಡಿ ಮೇಡಮ್, ಅದು ಕಂಪ್ಲೇಂಟ್ ಕೊಟ್ರು ನನ್ಗೆ ಹೋಗಿ. ಆವಾಗ ನಾವು ಸ್ಟೇಷನ್ಗೆ ಹೋದೆ. ಸ್ಟೇಷನ್ಗೆ ಹೋದಾಗ ನಮ್ಮನ್ನ ಹೊಡೆದ್ರು ಬೆಳೆದ್ರು. ನೋಡಿ ಮೊನ್ನೆ ದಿವಸ ಅಂತೂ ನಮ್ಮನ್ನ 4 ಜನನು ತಗೊಂಡೋಗಿ ಇನ್ನು ಹೇಳ್ಕೋಬಾರ್ದು, ಎತ್ತರಿಸ್ಕೋಬಾರ್ದು, ಇನ್ನು ಜಿಟ್ಟಿರು ಊರಿಯಲ್ಲ ಅಷ್ಟು ನೋವು ಕೊಟ್ಟು ಕಂಪ್ಲೇಂಟ್ ಕೊಟ್ಟು ನಮ್ಮನ್ನ ಬೆಂಡೆತ್ಸ್ಬಿಟ್ರು. ಯಾತಕ್ಕೆ? ಇವ್ರು ನನ್ನ ಮಗನ ಎತ್ತಾಕೊಂಡೋಗಿ ಇವ್ರು ಏನೋ ಮಾಡ್ಯಾವ್ರೆ ಅಂತ. ಅವರು 6 ವರ್ಷದ ಹಿಂದೆ ನಡೆದಿದ್ದ ಕಂಪ್ಲೇಂಟ್ ಕೊಟ್ರು, ಅದಕ್ಕೆ ಪೊಲೀಸ್ನವ್ರು ನಿಮ್ಮನ್ನ ಇಲ್ಲ 6 ವರ್ಷದಾಗೂ ಕೊಟ್ಟಿದ್ರು. ಅವಾಗ ನನ್ನ ತಮ್ಮನ ಮೇಲೆ ಇನ್ನೊಬ್ಬ ತಮ್ಮ ಇದ್ದಾನೆ, ಅವ್ರ ಮೇಲೆ ಕೊಟ್ಟಿದ್ರು, ಅವ್ರ ಮೇಲೆ ಹೋಗಿ ಬಂದೋ ಮೇಡಮ್. ಓಪನ್ ಮಾಡಿದ ಉದ್ದೇಶ ಏನಕ್ಕೆ ಅಂತ ಹೇಳ್ತೀನಿ ಮೇಡಮ್. ಅವಾಗ ಫಸ್ಟ್ ಮಗ ಇಲ್ಲಿಂದ ನಮ್ಮ ಅಣ್ಣ ಮನೆಯಿಂದ ಹೋದ್ನಲ್ವಾ, ಮತ್ತೆ ವಾಪಸ್ ಬಂದಿರಲಿಲ್ಲ. ಕಿಡ್ನಾಪ್ ಕೇಸ್ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟಿದ್ದು. ಪೊಲೀಸ್ನವ್ರು ಏನಂತ ಹೇಳಿದ್ರು, ಆಯ್ತಮ್ಮ ಅವ್ರನ್ನು ನಿಮ್ನು ಇಬ್ರು ಎದುರುಗಡೆ ಮುಖಾಮುಖಿ ಮಾತಾಡಿಸ್ತೀವಿ ಅಂತ 11 ಗಂಟೆ ರಾತ್ರಿ ಆದ್ರೂ ಲೇಡೀಸ್ ಅನ್ನೋದು ನೋಡಿದ್ರೆ ಪೊಲೀಸ್ ಸ್ಟೇಷನ್ ಕಾಯ್ಕೊಂಡು ಕೂತಿದ್ವಿ ಮೇಡಮ್. ನಾವು ಪೊಲೀಸ್ ಸ್ಟೇಷನ್ ಇಂದ ಎದ್ದೋಗಿ ಬಂದ ಮೇಲೆ ಇವ್ರು ಬಂದಿದ್ದಾರೆ ಮೇಡಮ್ ಸ್ಟೇಷನ್. ಇವ್ರೇನು ತಪ್ಪು ಮಾಡಿದ ಮೇಲೆ ಬರ್ಬೇಕಾಯ್ತು, ಮುಂದೆನೆ ಎದುರುಗಡೆ ಮಾತಾಡ್ಬೇಕಾಯ್ತು. ನಿಮ್ ಮಗನ್ ನಾವು ಮಡಿಕೊಂಡಿಲ್ಲ ಅಂತ ಹೇಳ್ಬೇಕು. ನಾವು ಬಂದ ಮೇಲೆ ಏನಕ್ಕೆ ಮೇಡಮ್ ಹೋಗ್ಬೇಕಾಯ್ತು? ಎಲ್ಲಾ ವ್ಯವಹಾರನು ನಾವ್ ಎದುರುಗಿರುವಾಗ ಮಾಡ್ಲೇ ಇಲ್ಲ ಮೇಡಮ್. ಇವ್ರ ಸ್ಟೇಷನ್ ಅಲ್ಲಿ ನಾವು ಆಚೆಗೆ ಬಂದ ಮೇಲೆ ಮಾಡಿದ್ದೀವಿ. ವ್ಯವಹಾರ ಮಾಡಿ ಹೊಡೆಸ್ಕೊಂಡ್ರ ಅಂದ್ರೆ ಮತ್ತೆ ನನ್ನ ಬಿಟ್ಟು ಹೋಗಿರಲ್ಲ ಮಗನ. ಅವರು ಇವಾಗ 18 ವರ್ಷದ ಮಗನ ಕಳ್ಕೊಂಡು ಅವ್ರು ಅಷ್ಟು ದುಃಖ ಪಡ್ತಾರೆ. ಅವ್ರಿಗೆ ಎಷ್ಟು ನೋವಿರಲ್ಲ ಮೇಡಮ್. ಇವ್ರಿಗೆ 2 ಏಟು ಹೊಡೆದಿದ ತಕ್ಷಣ ನೋವಾಗೋಯ್ತು. ಅವ್ರಿಗೆ ಒತ್ತು ಸಾಕಿದ್ರಲ್ಲ, ಅವ್ರಿಗೆ ನೋವಿಲ್ವ ಮೇಡಮ್? ಇವ್ರು ಹೇಳ್ತಾರೆ ಕತೆ ಹೇಳ್ದಂಗೆ, ಇಲ್ಲಿ ಹೇಳೋ ಮಾತನ್ನ ಅಲ್ಲಿ ಇರೋರು ಮನೇಲಿ ಬಾಡಿಗೆ ಇರಲ್ಲ, ಅವರು ನೋಡಿರ್ತಾರೆ. ಇವ್ರು ಅಂದಿರೋ ಮಾತು ಅಂತ ಕೇಳಿದ್ರೆ ಮೇಡಮ್, ಇವ್ರ ಮನೇಲಿರೋ ಹೆಣ್ಮಕ್ಳಿಗೆ ಅಂತಾನ ಮೇಡಮ್ ಇವ್ನು ಹೇಳಿ. ನೀನ್ ಅಂದಿಲ್ಲ ಅಂತ ಅನ್ಬೇಡ, ಮೇಲ್ಗಡೆ ದೇವ್ರವನೇ. ನೋಡಮ್ಮ ನೀನ್ ಮಾತಾಡು, ನೀನ್ ಹೆಣ್ಣುಡ್ಗಿ ನೀನ್ ಮಾತಾಡು. ನೋಡಮ್ಮ ನಾನು ಅವತ್ತೇ ಹೇಳಿದ್ದೆ ನೀನ್ ಮಾಡ್ಕೋಬೇಡ ಅಂತ ಹೇಳಿದ್ದೆ. ಯಾಕಮ್ಮ ಕರ್ಕೊಂಡೋಗಿ ಮಾಡ್ಕೊಂಡು ಮನೆ ಮಾಡಿಕೊಂಡು 18 ವರ್ಷ ತುಂಬಿಲ್ಲ ಮೇಡಮ್. 18 ವರ್ಷ ಅಂತ ಬದಲಾಯಿಸಿ ರಿಜಿಸ್ಟರ್ ಮಾಡಿ ಇವತ್ತು ಹಾಳು ಮಾಡ್ಯವಳೆ ಮಗನ್ನ ಹಾಳು ಮಾಡ್ಯವಳು ಇವಳು. ಯಾಕಮ್ಮ ಹೋಗಿದ್ದೇನೆ ನೀನ್ ಅವನ್ನ ಬೇಡ ಅಂದೋಳು, ಯಾಕೆ ಕರ್ಕೊಂಡೋಗಿ ಕರ್ಕೊಂಡು ಯಾಕೆ ಕಳಿಸ್ತೇ ನೀನ್ ಕೇಳಿ. ನನ್ ಮಗನ್ ಕರ್ಕೊಂಡೋಗಿ ಮದುವೆ ಯಾವಾಗ ಮಾಡ್ದೋ ಸಿಟ್ಟಿತ್ತು. ನನ್ ಮಗ ಯಾವಾಗ ಬಂದು ನಿನ್ ಗಂಡನ ಮೇಲೆ ಇಷ್ಟ ಇದ್ರೆ ಬಾರಮ್ಮ ನಿನ್ಗೋಸ್ಕರ ಬೇಡ ಅಂತ ಬಟ್ ಯಾಕೆ ಕರ್ಕೊಂಡೋಗಿದ್ದೆ ಮ್ಯಾರೇಜ್ ಮಾಡ್ಕೊಳಕ್ಕೆ. 8ನೇ ಕ್ಲಾಸ್ಗೆ ಲವ್ ಮಾಡಿ ಮನೆ ಹಾಳು ಮಾಡಿಬಿಟ್ಟಲ್ಲ, ಮನೆ ಹಾಳು ಮಾಡಿಬಿಟ್ಟ ನೀನು. ತಂದೆ ಅಂತ ನೋಡ್ಲಿಲ್ಲ, ಕರ್ಕೊಂಡ್ಬಂದು ಅವನು ನೋಡ್ ಮೇಡಮ್ ಹೂವ ಮರಕ್ಕೆ ಹೋಗೋಳು ಒಳಗೆ ಕೂಡ ಹಾಕ್ಬಿಟ್ಟು ಅವ್ರು ಬಿಟ್ಬಿಟ್ಟು ಬೀಗ ಹಾಕೊಂಡು ಹೋಗೋಳು. ತಾಯಿ ತಂದೆ ಮಾಡಿಲ್ಲ, ಯಾಕೆ ಹೇಳ್ಬಾರ್ದು, ಅವಳು ತಾಯಿ ಮಾಡಿದ ಒಳಗೆ ಕೂಡ ಹಾಕ್ಬಿಟ್ಟು ಅವನ್ ಕೇಳ್ತೀನಿ. ನಾನು ಯಾವತ್ತು ನಾನ್ ಕೇಳ್ತಿದ್ದೀರಿ ಮೇಡಮ್ ಮಾಡಿ. ಇವತ್ತು ನಿನಗೆ ಮಾತ್ರ ಇವತ್ತು ಮಗವಜವನೆ ಅಂತ ಒಟ್ಟುರಿತದೆ. ನನ್ನ ಮಗನ ಎತ್ತಾಕೊಂಡು ನಾವು ಸಾಕ್ತವ್ರನ್ನ ಮದ್ವೆ ಮಾಡುವಾಗ ನೀನು ಮದ್ವೆ ಮಾಡಾಗ ಅಪ್ಪನ್ ಕರೆದಿದ್ದ, ಊನ್ ಕರೆದಿದ್ದ, ನಮ್ಮನ್ನ ಯಾರನ್ನ ಕರೆದಿದ್ದೆ. ನಾನು ತಾಲಿ ಕಟ್ಸುವಾಗ ನಿಂಗೇನಾಗಿತ್ತು ಅವತ್ತು ದೇವಸ್ಥಾನ ಮುಂದೆ ಆಗಲ್ಲ ಅಂತ ಕರ್ಪೂರ ಹಚ್ಚೋಳು. ದೇವ್ರ ಮೇಲೆ ನೀ ಎತ್ತೈತೇನಮ್ಮ ನಿನ್ಗೆ ದೇವ್ರು. ಇವತ್ತು ನಮ್ಮನ್ನ ಅಪ್ಪಪೋಲ್ ಮಾಡ್ಬಿಟ್ಟಲ್ಲಮ್ಮ ನೀನು, ಅಪ್ಪಪೋಲ್ ಮಾಡ್ಬಿಟ್ಟೆ. ಇವತ್ತು ನಮ್ಮನ್ನ ಒಡ್ಸ್ಬಿಟ್ಟೆ ನೀನು. ಹೆಣ್ಣು ಕುಲಕ್ಕೆ ನಾಚಿಕೆ ಆಗ್ತದ ನೀನ್ ಮಾಡೋದು. ನನ್ನಂತ ಗಂಡು ಮಕ್ಳು ನನ್ನಂತ ಹೆಣ್ಮಕ್ಳು ಉಸಿರು ಇರ್ತಾರಲ್ಲ, ಆ ಶಾಪದಿಂದ ನೀನ್ ಮಾಡಿರೋದಕ್ಕೆ ಆಗೋದು. ಎಲ್ಲಾನು ಅನುಭವಿಸ್ತೀಯ ಜೀವಂತವಾಗಿ ನನ್ ಕಣ್ ಮುಂದೆ ಹಾಕಿದೀನಿ. ಬೇಕಾಗಿತ್ತು ಒಡವೆ ತರ್ಸ್ಕೊಳ್ಳುವಾಗ ಮಾಡಿದೆ ಕೇಳು. ಬೇಡ ಅಂತ ನೀನ್ ಯಾಕಮ್ಮ ಹಿಂಗೆ ಹೇಳ್ಕೊಂಡು ಹೋಗಿದ್ದೆ ಅವನ್ನ. ಇವತ್ತು ಮಾಡಿರೋ ನಿನ್ನಂತ ಹೆಣ್ಮಕ್ಳು ಅಪರಾಧ ಹೊರ್ತಾರಲ್ಲ ಇವ್ರು. ಒಂದ್ 5 ನಿಮಿಷ ಸುಮ್ನಿದ್ರೆ ಮಾತಾಡ್ಬೋದು. ಇಲ್ಲಿ ಬಂದಿದ್ರೆ ಯಾತಕ್ಕೆ ಅನ್ನೋದು ನೆನ್ಪಿಟ್ಕೋಬೇಕಲ್ವಾ? ಏನ್ ಹೇಳ್ತಾರ ಅದು ತೀರ್ಮಾನ ಮಾಡಿ ಅಷ್ಟೇ. ಈ ಪಡೆ ಬಾಯ್ತವ ನಾವು ಮಾತಾಡಕ್ಕಾಗಲ್ಲ. ಅವ್ರ ಕತೆನೆ ಮುಂದಾಗ್ಬಿಡ್ಲಿ, ಹೋಗ್ಲಿ. ನಮ್ಗೆ ಅನ್ಯಾಯ ಮಾಡ್ತಾನೆ ಭಗವಂತ, ನಮ್ಗೆ ಅನ್ಯಾಯ ಮಾಡಿ ಅವ್ರ ಉದ್ಧಾರ ಆಗ್ಲಿ ಅಷ್ಟೇ ನಾವ್ ಹೇಳೋದು. ಅವ್ರಿಗೆ ತುಂಬಾ ಅನ್ಯಾಯ ಆಗ್ಬಿಟ್ಟು ಅವ್ರದಿಂದ ನಮ್ಗೇನು ಅನ್ಯಾಯ ಆಗಿಲ್ಲ.
ನಮ್ಮ ಮನೆಗೆ ಇರೋನೊಬ್ಬ ದೀಪ ಹಚ್ಚಕ್ ದಿಕ್ಕಿಲ್ದಂಗ್ ಮಾಡ್ಬಿಟ್ಟೆ ಪಾಪ ನನ್ ಮಗ ಕಾಲಿ ನಾವ್ ಮಾಡಿಲ್ಲಮ್ಮ ಅದನ್ನ ಯಾಕಿಲ್ಲ ಪಾಪ ನನ್ ಮಗ ಕಾಲಿ ನಮ್ಮ ವಂಶನೇ ಮಾಡ್ಬಿಡ್ತೀನಿ ನಮ್ಮ ಯಜಮಾನ ಕಾಲಿ ಇಟ್ಕೊಂಡು ಅವ್ರು ಮದ್ವೆ ಆಗಿ ತಾಲೆ 8 ದಿವಸ ಆಗಿ ತುಮಕೂರ ಸಂಸಾರ ಮಾಡ್ತಾ ಇದ್ರು ಅವ್ರು. ನಮ್ಮ ಯಜಮಾನ ಕಾಲಿ ಇಟ್ಕೊಂಡು ಅವ್ವ ಮಗ ಇಬ್ರು ನಿಮ್ ವಂಶನ ನಾಶ ಮಾಡ್ಬಿಡ್ತೀವಿ ಅಂತ ಹೇಳಿ ಹಂಗೆ ಮಾಡ್ಬಿಟ್ರು. ನಿಮ್ಗೆ ಆಗ್ಲಮ್ಮ ನಮ್ಗಿಲ್ಲಮ್ಮ. ಮಾತು ಕಲ್ತಿದ್ದೀರ ಕೆಟ್ಟ ಮಾತಲ್ಲ. ನಾನು ಅವತ್ತು ಹೇಳಿದ್ದೀನಿ ಏನ್ ಹೇಳಿದಮ್ಮ ನಿಂಗೆ ನಮ್ ತುಂಬಿ ಬೇಡಮ್ಮ ನಮ್ ಸುದ್ದಿ ನಿಮ್ಗೆ ಅಂತ ಹೇಳಿಲ್ವೇ? ನೀನ್ ಯಾಕಮ್ಮ ಕರ್ಕೊಂಡೋಗಿ ನಮ್ ಹುಡುಗನ್ ಬೇಡ ಅಂದ್ರು 18 ವರ್ಷ ಅಂತ ರಿಜಿಸ್ಟರ್ ತೋರ್ಸಮ್ಮ. ನಾನ್ ಮದ್ವೆ ಮಾಡಕ್ ನಾವ್ ಯಾರನ್ನು ಬಂದಿದ್ದ ಅಷ್ಟುದ್ದ ಮಗನ್ ಕರ್ಕೊಂಡೋಗಿ ನೀನ್ ಮದ್ವೆ ಮಾಡಿದ್ದೀರ. ನೀನ್ ಎಂತ ಹೆಂಗ್ಸು ಲವ್ ಮಾಡ್ಯಾರ ಕರೆಕ್ಟ್. ನಾನ್ ಮಾಡುವಾಗ ನಿನ್ ಮದ್ವೆ ದೇವಸ್ಥಾನದಾಗ ನಾನ್ ತಾಲಿ ಕಟ್ಟಿದ್ನಲ್ಲ, ನೀನ್ ಕಟ್ಟಿಸಿದ್ ನಾನ್ ಮನೆಗ್ ಮಾಡಿಕ್ಕಿಂತಿದ್. ನೀನ್ ಯಾಕಮ್ಮ ಕರ್ಕೊಂಡೋಗಿ ಮದ್ವೆ ಮಾಡಿದ್ರೆ? ನಿಮ್ ಮಗಳು ನನಗ್ ಗಂಡ ಬೇಡ ಅಂತಾರೆ, ಪರವಾಗಿಲ್ವಾ? ನಾವ್ ಅವ್ರಿಗೆ ಸೇರಿದ್ ಮೇಡಮ್ ಅವ್ರೆ. ನನಗ್ ನನ್ ಮಗ ಬೇಕಷ್ಟೇ. ನನಗ್ ನ್ಯಾಯ ಕೇಳಿರೋದು ನನ್ನ ಮಿಡಿ ವಂಶಕ್ಕೆ ನಂದೊಂದ್ ಕುಡಿ. ನನ್ ಕಣ್ಣೀರು ಎಷ್ಟು ನೀರ್ ಬರೋ ಕಣ್ಣಲ್ಲಿ ರಕ್ತ ಬರ್ಸೇವನಿ ಯಪ್ಪ ನಮ್ಮ ಮನೆ ಕಾಲಿಕ್ಕಿ ಸಾಕು. ದೊಡ್ಡ ನಮಸ್ಕಾರ ಅವನಿಗೆ. ಮನೆ ಬಿಟ್ಟು ಬ್ಯಾಗ್ ಹಾಚಿ ಕೊಟ್ಟು ಎಲ್ಲಾ ರಿಮೈಂಡ್ ಎತ್ತಿ ಬಿಟ್ರು ಅಂತ ಹೇಳಿದ್ರೆ ಎಲ್ಲಾನು ಸತ್ಯ ಅವನ್ ಬಾಯಿಲಿಂದಲೇ ಬಂದ್ಬಿಟ್ಟ. ನಿಮ್ ಮಗ ಎಲ್ಲಮ್ಮ? ಮಗ ಎಲ್ಲಿ ಅಂದ್ರೆ ಇವ್ರು ಮಾಡಿಕೊಂಡು ನಮ್ಮನ್ನ ಆಟ ಆಡ್ತಾ ಇರೋದು. ಇವ್ರು ನುಡ್ದಿದ್ದು ಹಂಗೆ, ಇವ್ರು ಮಾಡಿರೋದು ಹಂಗೆ. 6 ವರ್ಷ ಆಟ ಎಲ್ಲಿ ಮಾಡಿಕೊಂಡವ್ರೆ ಅಂತ ಗೊತ್ತಿಲ್ಲ. ನಾನು ಇಡೀ ವಂಶನೇ ಇಲ್ದಂಗ್ ಮಾಡ್ಬಿಟ್ನಲ್ಲ. ಇವತ್ತು ನಾನು ಯಾವ ತಡ ಸೇರ್ಲಿ? ನಾನು ಇವತ್ತು ನನಗೆ ಯಾರು ದಿಕ್ಕು? ಇವ್ನ ಹೆಂಡ್ರಿ ನೀವು ಕರ್ಕೊಂಡು ಹೋಗ್ತೀನಿ ಅಂತ ನನಗ್ ದಿಕ್ಕೆ ಯಾರು ಇವತ್ತು ತೋರಿಸ್ರಿ? ನನಗ್ ನನ್ ಮಗ ಬೇಕಷ್ಟೇ. ನಾನು ಇವ್ನ ಆಸೆ ದಿಕ್ಕ ಇವ್ನ ಆಸೆ ನೋಡೋಗಿದ್ದ. ನಾನು ನೆನ್ಕೊಡೋಕೆ ಫುಟ್ಪಾತ್ ಕೂಲಿ ಮಾಡ್ಕೊತೀನಿ ರೇಷನ್ ನಿಮ್ದೇಗ ಅವ್ರೆ. ಏನ್ ಯಾರು ಸಂಪಾದನೆ ಮಾಡೋದು? ಜಾಸ್ತಿ ಸಂಪಾದನೆ ಮಾಡೋನು ಇವನು. ಕಾನೂನು ಪ್ರಕಾರವಾಗಿ ಅವ್ರು ಮದುವೆ ಆಗಿದ್ದಾರೆ, ಅವ್ರನ್ನ ಸಾಕೋ ಜವಾಬ್ದಾರಿ ಅವ್ರಿಗಿರತ್ತೆ. ಅವರು ಗಂಡ ಅಲ್ಲ ಕೇಳ್ತಾ ಇರೋದು, ಅವ್ರ ಅಣ್ಣ ಎಲ್ಲಿ ಅಂತ ಕೇಳ್ತಾ ಇದಾರೆ. ಅದಕ್ಕೆ ಕಾನೂನಲ್ಲಿ ಏನ್ ಪರಿಹಾರ ಇದೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕು. ಅವರೇ ಕಿಡ್ನಾಪ್ ಮಾಡಿದಾರೆ ಅಂತ ಏನು ಬಲವಾದ ಸಾಕ್ಷಿಗಳಿಲ್ಲ. ಅವ್ರೇನಾದ್ರು ಬಲವಾದ ಕಾರಣಗಳು ತೋರಿಸಿದ್ರೆ ಅವ್ರನ್ನ ಪನಿಷ್ಮೆಂಟ್ ಕೊಡಿಸ್ಬೋದು. ಕಾನೂನು ಮತ್ತೆ ಈ ಕಾರ್ಯಕ್ರಮ ಬಿಟ್ಟು ಹೊರಗಡೆ ನಿಂತು ಮಾನವೀಯ ದೃಷ್ಟಿಯಿಂದ ಹೇಳೋದಾದ್ರೆ ನನ್ನ ಪ್ರಕಾರ ಅವ್ರಿಗೆ ಲವ್ ಆಗಿದ್ದ ವಯಸ್ಸಲ್ಲಿ ಬಹುಶಃ ಅದು ಕ್ರಶ್ ಅಂತ ಅನ್ಕೊಳ್ತೀನಿ ನಾನು. ಬಹುಶಃ ಅಂದ್ರೆ ಜೀವನವೇ ಅರ್ಥ ಆಗದಿರೋ ಟೈಮಲ್ಲಿ ಅಥವಾ ಯಾವ್ದೋ ಲೈಂಗಿಕ ತೃಷೆಗೋಸ್ಕರ ಬಹುಶಃ ಇವ್ರಿಗೂ ಒಪ್ಕೊಂಡ್ರು ಅನ್ಸುತ್ತೆ. ಇದು ಎಲ್ಲಾ ಕಡೆ ಇರೋದೆ ಆಕರ್ಷಣೆ ಅನ್ಕೊಳ್ತೀನಿ. ಅದು ತೀರ್ ತಕ್ಷಣ ಅವರು ಬಿಟ್ಟಿರ್ಬೋದು ಅಥವಾ ಇವ್ರು ಬಿಟ್ಟಿರ್ಬೋದು. ಅದು ಯಾಕಂದ್ರೆ ನಮ್ಗೆ ಅವ್ರ ಇನ್ನು ಪ್ರೀತಿ ಇದೆ ಅಂತ ಪ್ರೀತಿ ಬಾಯಿಲೆಲ್ಲರೂ ಇಲ್ಲ ಸರ್. ನಾನು ಇವತ್ತು ಹೇಳ್ತೀನಿ, ಈಗ ಕಳ್ಸಿರು ನಾನು ಕರ್ಕೊಂಡು ಸಂತೋಷ, ಚೆನ್ನಾಗಿ ಬದುಕಿ ನನಗೆ ನನ್ನ ಮಗು ಮೇಲೆ ಅವ್ರ ಮೇಲೆ ಜೀವನ ಅನ್ನೋದೇ ಹಾಗೆ ಏರುಪೇರು ಇರುತ್ತೆ. ಅದ್ರಲ್ಲಿ ನೀವು ಹೊಂದಾಣಿಕೆ ಮಾಡ್ಕೊಂಡ್ರೆ ನೀವು ಕಾನೂನು ಮಟ್ಟಕ್ಕೆ ಹೋಗೋಕೆ ಅಲ್ಲಿ ಹೋಗಿ ಒದ್ದಾಡಿ ಸಾಯೋದು ಏನಿರುದಿಲ್ಲ. ಹೊಂದಾಣಿಕೆ ಒಂದೇ ಒಂದು ಪದ ನೋಡಿ ಸರ್, ಇಷ್ಟೆಲ್ಲ ಗೊಂದಲಗಳನ್ನ ನಿವಾರಣೆ ಮಾಡ್ಬಿಡುತ್ತೆ. ಹೊಂದಾಣಿಕೆ ಬೇಕಷ್ಟೇ. ಆಮೇಲೆ ಎಲ್ಲಾ ಕಡೆ ತಪ್ಪಿದ್ದೇ ಇರುತ್ತೆ ಸರ್. ನಾವು ದಿನ ಸಾಂಬಾರ್ ಮಾಡ್ತೀವಿ, ಅದ್ರಲ್ಲಿ ಉಪ್ಪು ಖಾರ ಬೇರೆ ಆಗೇ ಆಗುತ್ತೆ. ಆದ್ರೆ ನೀವು ಅದನ್ನ ಸರಿಪಡಿಸ್ಕೊಂಡೆ ರುಚಿಯಾಗಿದೆ ಅದೊಂದ್ಸರಿ ಪ್ರೀತಿಯಿಂದ ತಿಂದ್ಬಿಟ್ರೆ. ಇಲ್ಲ ಸರ್, ನಾನು ಇವತ್ತು ಹೇಳ್ತೀನಲ್ಲ, ನನಗ್ ಪ್ರಾಣ. ನಾನು ಯಾಕೆಂದ್ರೆ ಅವಳಾಗ ಅವಳು ಬರ್ಲಿ ಅಂತ ಇದ್ದೆ. ಈ ವೇದಿಕೆ ಮೇಲೆ ನಾನು ಕರ್ಕೊಂಡು ಹೋಗ್ಬೇಕು. ನಾನಾಗ ಹೋದ್ರೆ ಕಾಲ್ ಕಾಸಕ್ಕಿಂತ ಕಡೆಯಾಗಿ ನೋಡೋರು. ಅದೇ ಸರ್ ನಾನು ಹೇಳೋದಷ್ಟೇ. ಈಗ ನಾವು 2 ಅವರ್ ಸಿನಿಮಾದಲ್ಲೇ ಪ್ರೀತಿಯಿಂದ ನಂಬಿಸೋದಕ್ಕೆ ಎಷ್ಟೆಲ್ಲಾ ಸರ್ಕಸ್ ಮಾಡ್ತೀವಿ. ನೀವು 6 ವರ್ಷದಿಂದ ಏನೋ ಸರ್ಕಸ್ ಮಾಡಿ ನಂಬಿಸ್ಬೋದಾಗಿತ್ತು ಅವ್ರನ್ನ, ಅಥವಾ ಅವ್ರು ನಿಮ್ಮನ್ನ ಒಪ್ಪಿಸ್ಬೋದಾಗಿತ್ತು. 2 ಕೆಲಸನೂ ಇಲ್ಲಿ ಆಗಿಲ್ಲ. ಮತ್ತೆ ಅನುಮಾನ, ಮತ್ತೆ ಇಲ್ಲಿ ಅಂತಸ್ತುಗಳ ವೇರಿ ಆಗಿದೆ. ಮತ್ತೆ ಇದ್ರ ಮಧ್ಯೆ ಕಿಡ್ನಾಪ್ ಅಂತೀರಿ, ಅದಂತೀರಿ, ಗೊಂದಲ ಅಂತೀರಿ. ನೀವು ಅದ್ರ ಮಧ್ಯೆ ದೊಡ್ಡ ತಪ್ಪೇನ್ ಮಾಡಿದಿರಿ ಅಂದ್ರೆ ಕಾನೂನನ್ನ ಮೀರಿ ಮದುವೆ ಆಗ್ಬಿಟ್ಟಿದ್ದೀರಿ. ಪ್ರೀತಿ ಇದ್ದಿದ್ರೆ ತೊರಿಬೋದಾಗಿತ್ತು, ಪ್ರೀತಿಗೋಸ್ಕರ ಕಾಯ್ಬೋದಾಗಿತ್ತು. ಇದು ದೊಡ್ಡ ತಪ್ಪಾಗಿದೆ. ನೀವೇ ಹೊಂದಾಣಿಕೆ ಮಾಡ್ಕೊಳ್ಳೋದು ಇದರಲ್ಲಿ. ಅದು ಬಿಟ್ರೆ ಇದು ನನ್ನ ಪ್ರಕಾರ ಎಲ್ಲ ಬಗಡಾಗೋಗುತ್ತೆ ಬಹುಶಃ ಬಿಟ್ರೆ ಅಂತ ನನಗನ್ಸುತ್ತದೆ. ಮಗುನ ಬಚ್ಚಿಟ್ಟಿದ್ದಾರೆ ಅವ್ರ ಮಗನ ಅಂತ ಹೇಳ್ತಾ ಇದ್ದಾರೆ. ಇವ್ರನ್ನ ನೋಡಿದ್ರೆ ಅವ್ರನ್ನ ಮಗನ್ ಕರ್ಕೊಂಡೋಗಿ ಬಚ್ಚಿಟ್ಕೊಂಡು 6 years ಇಂದ ಸಾಕುವಂತದ್ದು ಏನೂ ಇಲ್ಲ. ಜೊತೆಗೆ ಇವರು ಪೇಪರ್ ಅಡ್ವರ್ಟೈಸ್ಮೆಂಟ್ ಮಾಡಿಸಿ ಇವರು ಎಲ್ಲ ಏನಾದ್ರು ಬೇಕಾದ್ರೆ ವ್ಯವಸ್ಥೆ ಹುಡುಕಿಸಬಹುದಾಗಿ. ನಿಮ್ಮ ಅಣ್ಣನ ಫೋಟೋ ಏನಾದ್ರು ಇದೆಯಾ? ಈಗ ಏನಾದ್ರೂ ಸಮಸ್ಯೆ ಬಂದ್ರೆ ಬರೀ ಹೆಣ್ಮಕ್ಳ ಪರನೇ ನಾವು ಮಾತಾಡೋದ್ರಿಂದ ಪಾಪ ಗಂಡ್ ಮಕ್ಳು ಎಲ್ಲೋಗ್ಬೇಕು? ಈಗ ಲವ್ ಏನೋ ಮಾಡ್ಕೊಂಡ್ಬಿಡ್ತೀರಾ, ಸ್ವಲ್ಪ ಹೆಣ್ಮಕ್ಳು ಬಾಯಿನ ಹಿಡಿತಾ ಇಟ್ಕೊಂಡು ಸ್ವಲ್ಪ ಸಂಸಾರ ಮಾಡೋದನ್ನ ಕಲೀಲಿ. ಈಗ ನೀವೇನೋ ಸಮಸ್ಯೆ ಬಂತು ಅಂತ ಹೇಳಿ ನಾನು ಬಾಳ್ತೀನಿ, ನನ್ನ ಗಂಡನೇ ಬೇಡ ಅಂತಂದ್ರೆ ಎಷ್ಟು ವರ್ಷ ಬಾಳ್ತೀರಾ? ಮೇಡಮ್ ಅವರು ಅಷ್ಟು ಅನ್ಯಾಯ ಅಲ್ಲಲ್ಲ, ಏನು ಇರುತ್ತಮ್ಮ, ಕೆಲವೊಂದು ನೋಡಿ 4 ಗೋಡೆ ಮಧ್ಯೆ ನಡೆಯುವಂತಹದ್ದು ಚಟುವಟಿಕೆನ ನಾವು ಬಾಯಿ ಬಿಟ್ಟು ಹೇಳಕ್ ಆಗಲ್ಲ, ಹೆಣ್ಣು ಹೇಳಕ್ ಆಗಲ್ಲ. ಅದು ಸಂಸಾರದ ಲಕ್ಷಣ. ಸ್ವಲ್ಪ ನೀವು ಬಾಯಿನ ಕಂಟ್ರೋಲ್ ಮಾಡಿ. ಬಾಯಿ ಜಾಸ್ತಿ ನಾನು ಬಾಯಿ ಜಾಸ್ತಿ ಮಾಡೋಕ್ ಅವರೇ ಕಾರಣ ಮೇಡಮ್. ನಾನು ಮೌನವಾಗಿದ್ದಾಗ ನನ್ನನ್ನ ಈನಾಚಾರವಾಗಿ ಇಟ್ಕೊಂಡು ಹೊಡ್ತಿದ್ದಾರೆ ಮೇಡಮ್. ಒಟ್ಟಾರದಲ್ಲಿ ಯಾರನ್ನ ಹೆಣ್ಮಕ್ಳ ಮೇಲೆ ಕೈ ಮಾಡ್ತಾರೆ ಮೇಡಮ್. ಎಣ್ಣೆತ್ತಿರೋರು ಯಾರು ಇಲ್ವಾ ಮೇಡಮ್ ಇಲ್ಲಿ? ಕೇಳಿ ಕೈ ಮಾಡ್ತಾರ. ಹೋಗೋವರ್ಗು ಇಟ್ಕೊಂಡಿದ್ದಾರೆ ಮೇಡಮ್.
ಮೇಡಮ್ ಈ ಗಂಟ್ಲನ್ನ ನಮ್ಮಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಇದಕ್ಕೆ ನಮ್ಮಪ್ಪ ನ್ಯಾಯ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರ ಮಾನ ಮರ್ಯಾದೆ ಹೋಗ್ತದೆ, ನ್ಯಾಯ ಮಾಡ್ತೀನಿ ಅಲ್ಲ ನಾನು ಹೇಳೋದು ಪ್ರೀತಿ ಮಾಡಿದಾಗ ನೋಡಿ ಯಾರು ಬರಲ್ಲ, ಅಣ್ಣ ತಮ್ಮ ಅಪ್ಪ ಅಮ್ಮ ಯಾರು ಬರಲ್ಲ. ನೀವು ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ನೀವೇನು ಹೇಳ್ತಾ ಇದ್ರಿ? ನಿಭಾಯಿಸ್ಬೇಕು ಅದನ್ನ. ಅದವನು ಹೊಡೆದಿರೋದು ತಪ್ಪದು, ಕಾನೂನು ಪ್ರಕಾರದಲ್ಲಿ ಅಣ್ಣ ತಪ್ಪಲ್ಲ ಮೇಡಮ್. ಕರ್ಪೂರ ಮೇಲೆ ಕಂಡವ್ರ ಹೆಣ್ಣು ಮಕ್ಕಳ ಮೇಲೆ ಕಾನೂನು ಹೊಡೆದಿಲ್ಲ ನಾನು. ಅಣ್ಣ ನೀನು ಹೊಡೆದಿಲ್ಲ ಅಂತ ಹೇಳ್ಬಿಡು. ಅದು ಮದುವೆ ಮುಂಚೆ ಮದುವೆ ಮುಂಚೆ ಲವ್ ಮಾಡಿದ್ರು, ದೇವಸ್ಥಾನದ ಕರ್ಪೂರ ಹಚ್ಚಿದ್ರು, ನಮ್ಮ ಹುಡುಗನ್ ಸುದ್ದಿಗೆ ಬರಲ್ಲ ಅಂತ ಹೇಳಿ ಬಂದು ಹೊಟ್ಟೆ ಜೀವಿಟ್ಟಾಗ ಯಾಕಮ್ಮ ಬಂದು ಹೊಟ್ಟೆ ಜೀವಿಟ್ಟಿ ಅಂತ ಹೋಗಿ ನಮ್ಮ ಮನೆಗೆ ಮಾಡಿದ್ರು. ಆವಾಗ ಹೋಗಿ ಮಾಡಿದ್ದು. ಮದುವೆ ಆದ್ಮೇಲೆ ಹುಡುಗನ್ ಸುದ್ದಿಗೆ ಬರಬೇಡ ಅಂತ ಅವ್ರು ಕರ್ಪೂರ ಹಚ್ಚಿಲ್ವಾ ಇಲ್ವಾ ಶನ್ಮಾತ್ಮ ದೇವಸ್ಥಾನ ಮುಂದೆ ಕೇಳಿ ಮೇಡಮ್. ನಾನು ಇಷ್ಟ ನಾನ್ ಮದುವೆ ಆಗಲ್ಲ, ಇನ್ನು ಹುಡುಗನ್ ಸುದ್ದಿಗೆ ಬರಲ್ಲ ಅಂತ ಕರ್ಪೂರ ಹಚ್ಚಿದ್ವಿ. ನಾವು ನಮ್ಮ ಹುಡುಗನ್ಗೆ ವಧೆ ಕೊಟ್ಟು ಅಡ್ಡೆ ಮಾಡಿ ಬಸರಿ ಆಗೋ ತನಕಕ್ಕೂ ಬಿಟ್ಟು ಈಗ ಆ ಮಗು ಬಾಣಂತನ ಇರ್ಬೇಕಾದ್ರೆ ನೀ ಆ ಹುಡುಗನ್ ಕರ್ಕೊಂಡು ನಮ್ ಜೊತೆಗೆ ಇಲ್ವಲ್ಲ, ಕರ್ಕೊಂಡು ಅವರೇ ಹೋಗಿದಾರಲ್ಲ ಮೇಡಮ್. ಎಲ್ಲ ಕರ್ಕೊಂಡು ಹೋಗಿದ್ದೀನಿ, ಎಲ್ಲ ನನ್ ಜೊತೆ ಹೋಗಿದ್ದಾರೆ ಮೇಡಮ್. ಅವರೇ ನಾನ್ ಮನೆ ಬಿಟ್ಟು ನಾಚಿ ದಬ್ಬಿದ ಮೇಲೆ ಕರ್ಕೊಂಡಾಗ ಅವರೇ ಮಾಡಿಲ್ಲ ಮೇಡಮ್. ಆಮೇಲೆ ಇವರು ಕೊಡದೆ ಇಟ್ಟು ಕೊಡದೆ ಊಟ ಕೊಡದೆ ಬಟ್ಟೆ ಕೊಡದೆ ಎಲ್ಲ ಕೊಡದೆ ಅವ್ನ ಕಾಲಿ ಯಾರು ನೂಕಿಲ್ಲ. ನಿಮ್ ತಮ್ಮ ಹೇಳಿದ್ರು ನೂಕಿಲ್ಲ. ಗಂಗಮರೆ ಮಾಡಿದ್ದೆಲ್ಲ ಆ ಹುಡುಗಿಗೆ ಕಲ್ಸ್ಕೊಟ್ಟಿದ್ದೆಲ್ಲ ನೀವೇನೆ. ಆ ಹುಡುಗಿಗೆ ಹುಡುಗನ್ ಬ್ಯಾಡ ಅಂತ ಕಂಟ್ರೋಲ್ ಮಾಡಿದ್ವ ಸರೋಗಲ್ಲ. 10 ಜನ ಸೇರಿ ಮಾಡಿದ್ದೆ ಕಿತ್ತೋತದೆ. ಇವ್ರು ಸಾಕ್ತಾರೆ ಅಂತ ಹುಡುಗರು ಮಟ್ಟಿಗೆ ಬಿಟ್ಕೊಡ್ಬೇಡಮ್ಮ ಗಂಗಮ್ಮ. ಕೈ ಮುಗಿದ್ಬೇಡಿ ನೋಡಿ ಮೇಡಮ್, ಇದು ಕಾಲೆಲ್ಲ ಕೈ ಬ್ಯಾಡಮ್ಮ ಗಂಗಮ್ಮ. ತಿಮ್ರಾಜ್ ತಿಮ್ಮೇಗೌಡ್ರೆ ಬ್ಯಾಡಮ್ಮ. ಹುಡುಗಿ ಬಂಗಾರೈತೆ, ಲಕ್ಷಣವಾಗೈತೆ ಹುಡುಗಿ. ನಿಂಗೆ ಯಾರಾದ್ರೂ ಬಂದು ಬಡವ್ರ ಮನೆ ಆದ್ರೂ ಕಟ್ಕೊಂಡು ಹೋಗ್ತಾರೆ. ನಮ್ಗೂ ನಿಮ್ಗೂ ನಿಮ್ದು ನಮ್ಗೆ ಯಾಕೆ ಅವರಿಬ್ರು ಮದುವೆ ಆಗೋದ್ರಲ್ಲಿ ಮೇಡಮ್ ಅದ್ ಕಾರಣ ಹೇಳ ಮೇಡಮ್. ಒಂದೇನಂದ್ರೆ ಹುಡುಗಿ ನಾನು ಏನ್ ಹೇಳಂಗಿರ್ಲಿಲ್ಲ, ಹುಡುಗಿ ಚೆನ್ನಾಗೇ ಇತ್ತು. ನಾನು ಅದನ್ನೆಲ್ಲ ಕೇಳ್ತಾ ಇರೋದು. ಇವರು ಫ್ಯಾಮಿಲಿ ಸರಿ ಇಲ್ಲ ಅಂತ, ಹುಡುಗ ಸರಿ ಇಲ್ಲ, ತಾಯಿ ಸರಿ ಇಲ್ಲ, ಹುಡುಗಿ ತಾಯಿ ಸರಿ ಇಲ್ಲ, ತಂದೆ ಸರಿ ಆಗೈತೆ. ನಾನು ಬೇಡ ಅವ್ರ ಫ್ಯಾಮಿಲಿ ನಮ್ಮ ಬಾಡಿಗೆಗಿರೋ ಬೇಡ ನನ್ಗೆ. ನೋಡಿ ಮೇಡಮ್, ನಮ್ಮ ಮನೆಗಿದ್ದಾಗ ಹೂವ ಹಿಡ್ಕೊಂಡ್ ತಿರ್ಗೋದು ಹುಡುಗ ಮಗು. ನಾನ್ ಕೆಟ್ಟದ ಅಪವಾದ ಹಾಕ್ಬಾರ್ದು ಯಾರ ಮಕ್ಳು. ಇವಾಗ ಸಮಯ ಬಂದಿರೋ ರೋಜು ಹಿಡ್ಕೊಂಡ್ ತಿರ್ಗೋದು. ಆಮೇಲೆ ಕಾಲು ಹುಡುಗಿ ಕಡೆಯವ್ರು ಯಾರಂತ ಗೊತ್ತಿಲ್ಲ ನಮ್ಗೆ. ನಮ್ಮನೆಗೆ ಇವ್ರದ್ದು ನೇಣು ಹಾಕೊಂಡಿದ್ನಲ್ಲ ಆ ಟೈಮ್ನಲ್ಲಿ, ಅದಕ್ಕೆ ಫ್ಯಾಮಿಲಿ ಸರಿ ಇಲ್ಲ ಅಂತ ನಾನು ಮಾಡ್ಲಿಲ್ಲ. ನಮಗೆ ಬೇಡ ಅವಾಗ. ಅದಕ್ಕೆ ನಮ್ಗೆ ಇಷ್ಟ ಆಗೋದ್ಮೇಲೆ ಮಾಡುವಂತ ಅಂದ್ರು. ನಾನು ಹೇಳ್ದಾಗ ಸರಿ ನಿಮಗ್ ಬೇಡ ಬಿಟ್ಬಿಟ್ರಿ, ಆಮೇಲೆ ಆಗೋಯ್ತು. ನೀವು ಯೋಚನೆ ಮಾಡ್ಲಿಲ್ವಾ ಎರಡನೇ ಮದ್ವೆ ಮಾಡಿದ್ರೆ ಎಂದಾದ್ರೂ ಇವ್ರನ್ನ ನೋಡ್ಬೇಕು? ಅದೇ ಇತ್ತು, ನೋವಿತ್ತು ಖಂಡಿತವಾಗಿ. ನೋವಿತ್ತು. ಎಲ್ಲಾರು ಒಟ್ಟಿಗೆ ಜೈಲಿಗೆ ಹೋಗ್ತೀರಿ, ನೋವೇನ್ ಬಂತು? ಆ ಕೇಸ್ ಏನಾದ್ರು ಡೀಟೇಲ್ಸ್ ಇದೆಯಾ? ಪೊಲೀಸ್ ಸ್ಟೇಷನ್ ಕೊಟ್ಟರು ಕಂಪ್ಲೇಂಟ್ ಅಲ್ಲೇ ಇದೆಯಲ್ಲ ಮೇಡಮ್. ಅದು ಇವಾಗ ರಿಓಪನ್ ಮಾಡಿರೋದು ಅವ್ರ ಹತ್ರನೇ ಇದೆ ಮೇಡಮ್. ಅಲ್ಲ, ಅದು ಯಾವ ಆಧಾರದ ಮೇಲೆ ರಿಓಪನ್ ಮಾಡಿದ್ರು ಅಂತ ನನಗೆ ಅದು ಅರ್ಥ ಆಗ್ತಾ ಇಲ್ಲ. ತಿರ್ಗಾ ಬಂದು ನಮ್ಮ ತಂದೆ ಇವತ್ತು ಇನ್ನೂ ಸುಧಾರಿಸಿಲ್ಲ ಮೇಡಮ್. ನಮ್ಮನ್ನು ನೋಡ್ದಿದ್ದೆಲ್ಲ ಕೇಳಿಸ್ಕೊಂಡು ಇನ್ನೂ ಮಲಗಿದ್ದಾರೆ, ಎದ್ದಿಲ್ಲ. ಅವ್ರಿಗೆ ಶಾಕ್ ಆಗಿದೆ. ಅವ್ರು ಮನೆ ತಕ್ಕೆಲ್ಲ ಕರ್ಕೊಂಬಂದಿದ್ರು ಮೇಡಮ್. ರೌಡಿಗಳನ್ನೆಲ್ಲ ಕರ್ಕೊಂಬಂದು ಆಮೇಲೆ ನಾನೇ ಕರ್ಕೊಂಬಂದ್ ಪೊಲೀಸ್ ಸ್ಟೇಷನ್ಗೆ. ತಪ್ಪು ಮಾಡಿಲ್ಲಲ್ಲಪ್ಪ, ಬಾರಪ್ಪ ನೀನು ಕರ್ಕೊಂಡೆ. ನಾನೇ ಸ್ಟೇಷನ್ಗೆ ನಾನೇ ಬಿಟ್ಟಿದ್ದೀನಿ. ಪೊಲೀಸ್ನವರೇ ಹೋಗಿದ್ದು, ಯಾರ ರೌಡಿನೂ ಹೋಗಿರ್ಲಿಲ್ಲ. 2ನೇ ಹೆಂಡತಿ ಮದುವೆ ಮಾಡೋದು ಈ ಚಿಕ್ಕ ದೊಡ್ಡ ಹೆಂಡತಿ ಕಡೆಯವ್ರು ಬಂದವ್ರೆ ಅಂತ ಅಲ್ಲ ಕಣಮ್ಮ. ಹೇಳಿದ್ನಲ್ಲಮ್ಮ ಬೇಡಮ್ಮ ಗೀತಾ, ನಿನಗ್ ಬೇಡ ಅಂತ ಲೋಪರ್ ಅಂದಲ್ಲಮ್ಮ ನೀನು. ನೀನು ಬಣ್ಣೇನು ಅಂದಲ್ಲಮ್ಮ. ಲೋಪರ್ ನಾನ್ ಮದ್ವೆ ಮಾಡಿಸ್ಲಾರ್ದ ನೀನೇನ ನಮ್ಮಪ್ಪ ನಮ್ಮಮ್ಮ ನನ್ನ ಸಾಕಿಲ್ವಾ? ನೀನು ಏನಕ್ಕೆ ಸಾಯಿಸ್ಬಿಡ್ಬೇಕಾಯ್ತು? ಆಗಲ್ಲ ಅಂದಲ್ಲಮ್ಮ. ಪ್ರಪಂಚದ ಮೇಲೆ ಯಾರು ತಗೊಂಬಂದಲ್ಲಮ್ಮ ನೀನು. ಯಾವ ಆಸ್ತಿ ಮಾಡಿದ್ದೆ? ತಗೊಂಬಂದಲ್ಲಮ್ಮ. ನಿನ್ನ ಆಸ್ತಿ ತಗೊಂಡೋಗಿ ಎಲ್ಲಾನ ಮಾಡಿಕೊ. ನನಗ್ ಮಗ ಬೇಕಷ್ಟೇ, ನನಗ್ ಬೇಕಾಗಿಲ್ಲ. ನನಗ್ ಆಸ್ತಿ ಬೇಡ, ನನಗ್ ಮಗ ಬೇಕು ಅಷ್ಟೇ. ನಿಮ್ಮ ಆಸ್ತಿ ತಗೊಂಡು ಇವಾಗ ನಾ ಬಾಳನ ಅಂತ ನಿನ್ನ ಹತ್ರನೇ ಇರೋದು. ನಾವೇನ್ ಮಡಿಕೊಂಡು ಅವ್ನ ಎಲ್ಲ ತೀರ್ಮಾನ ಆದ್ಮೇಲೆ ಬಂದು ನೀವು ಆಟ ಆಡ್ತಾ ಇರೋದು. ಗಂಡ ಬೇಕು ಬೇಡ ಆ ವಿಚಾರಕ್ಕೆ ನಾನು ಈಗ ಮಾತಾಡೋದಿಲ್ಲ. ನೀವು ಬೇಡ ಅಂತ ಸ್ಪಷ್ಟವಾಗಿ ಹೇಳಿದ್ದೀರಿ. ಜೊತೆಗೆ ಈ ಅಣ್ಣನ ಕೇಸ್ ಇತ್ಯರ್ಥ ಆಗೋವರೆಗೂ ನೀವೇನು ಅವ್ರ ಜೊತೆ ಬದುಕ್ತೀರಿ ಅಂತ ನನಗನ್ಸೋದಿಲ್ಲ. ಹಾಗಾಗಿ ಅದನ್ನ ನಾನೀಗ ಪ್ರಸ್ತಾಪ ಮಾಡೋದಿಲ್ಲ. ನಿಮ್ ಮಗನಿಗೆ ತಂದೆ ಬೇಕು ಅಲ್ವಾ? ನಿಮ್ ಮಗನ್ನ ನಾನ್ ಟಿವಿಲಿ ತೋರ್ಸೋದಕ್ಕೆ ಇಷ್ಟಪಡೋದಿಲ್ಲ. ಚಿಕ್ಕ ಮಕ್ಕಳನ್ನ ತೋರ್ಸೋಕೆ ನನಗೆ ಇಷ್ಟವಿಲ್ಲ. ಹಾಗಾಗಿ ಹೊರಗಡೆ ಹೋದಾಗ ಇವರೇ ನಿಮ್ ತಂದೆ ಅಂತ ನೀವು ತೋರ್ಸೋಕೆ
ನಾನು ಅನುಕೂಲ ಮಾಡ್ಕೊಡ್ತೀನಿ, ಗೊತ್ತಾಯ್ತಾ? ಆ ಮಗ ತಂದೆಯನ್ನು ನೋಡ್ಕೊಡ್ಲಿ. ಈಗ ನಿಮ್ಮ ಅಣ್ಣನ ವಿಚಾರ, ಈ ಕೇಸ್ ರಿಓಪನ್ ಆಗಿದೆ. ರಿಓಪನ್ ಆದ್ಮೇಲೆ ಅವರು ಕಾನೂನು ಪ್ರಕಾರ ಏನ್ ಮಾಡ್ಬೇಕು? ಇವ್ರನ್ನ ಹಿಡಿದು ಹೊಡೆಯೋದ್ರಿಂದ ಲಾಭ ಇಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ರು, ಪೊಲೀಸ್ನವ್ರು ಹಿಡಿದು ಹೊಡೆದ್ರು. ಮುಂದಕ್ಕೆ ಹೋಗ್ಬೇಕಲ್ಲ ಗಾಡಿ, ಅದಕ್ಕೆ ಏನ್ ಮಾಡ್ಬೇಕು ಅವರು? ಈಗ ತಾನೇ ಸಬ್ ಇನ್ಸ್ಪೆಕ್ಟರ್ ಮಾತಾಡ್ಕೊಂಡ್ ಬಂದಿದ್ದೀನಿ. ಬಲವಾದ ಕಾರಣಗಳಿದಾವೆ. ಏನ್ ಕಾರಣ ಇದೆ? ಅವ್ರ ರೆಕಾರ್ಡ್, ಫೋನ್ ರೆಕಾರ್ಡ್ ಎಲ್ಲ ಇದೆಯಂತ ಇವ್ರಿಬ್ರದ್ದು. ಅವ್ರಿಬ್ರು ಮಾತಾಡಿರೋದು. ಓಕೆ. ಇಂಥ ಕಡೆ ಬಚ್ಚಿಟ್ಟಿದೀವಿ, ಅವ್ರನ್ನೆಲ್ಲ ಇದ್ ಮಾಡಿದೀವಿ ಅಂತ. ಓಕೆ. ಅದನ್ನ ABS ಕಾರ್ಪಸ್ ಹಾಕಿ ಹೈಕೋರ್ಟ್ ಅಲ್ಲಿ ನಾವು ಇದ್ ಮಾಡಿಸ್ಕೋಬಹುದು. ಅವ್ರದ್ ಹೇಗ್ ಮಾಡ್ಬೇಕು? ಅವ್ ಫುಲ್ ಡೀಟೇಲ್ಸ್ ಎಲ್ಲ ಅವ್ರದ್ದು ಏನೇನ್ ಇದೆಯೋ ಡೀಟೇಲ್ಸ್ ಎಲ್ಲ ತಗೊಂಡ್ ಹೋಗ್ಬಿಟ್ಟು ಹೈಕೋರ್ಟ್ ಅಲ್ಲಿ ಫೈಲ್ ಮಾಡ್ಬೇಕಾಗತ್ತೆ. ಸಬ್ ಇನ್ಸ್ಪೆಕ್ಟರ್ ಏನ್ ಹೇಳಿದ್ರು? ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದಾವೆ, ಅವ್ರು ಮಾತಾಡಿರೋ ರೆಕಾರ್ಡ್ ಎಲ್ಲ ಇದೆ ನಮ್ಮ ಹತ್ರ. ಅವ್ರನ್ನ ನಾವು ಪನಿಷ್ಮೆಂಟ್ ಕೊಡೋಕೆ ರೆಡಿ ಇದೀವಿ ಅಂತ ಹೇಳಿದ್ರು. ಅವ್ರು ಮಾತಾಡಿರೋ ರೆಕಾರ್ಡ್ಸ್ ಎಲ್ಲ ಇದೆ ಅಂತ ಹೇಳಿದ್ರಂತಲ್ಲ, ಯಾರು ಕಲೆಕ್ಟ್ ಮಾಡ್ಕೊಟ್ಟಿದ್ದಮ್ಮ ಅದನ್ನು ಸಬ್ ಇನ್ಸ್ಪೆಕ್ಟರ್ಗೆ? ಯಾರ ಅವ್ರ ಊರಲ್ಲೇ ಇದ್ ಮಾಡಿದ್ರು ಮೇಡಮ್ ಅವ್ರೆ. ಇವ್ರು ಹೋಗಿ ಬರೋದೆಲ್ಲ ನೋಡ್ಕೊಂಡಿದ್ದು, ಇವ್ರ ಮನೇಲಿ ಮಾತಾಡೋದೆಲ್ಲ ನೋಡ್ಕೊಂಡಿದ್ದು ಅವರೇ ಊರಲ್ಲೇ ಕೊಟ್ರು. ಇವ್ರ ಬಗ್ಗೆ ಕೊಟ್ರ? ಈ ತರ ಮಗನ್ಗೆ ಈ ತರ ಮಾಡ್ಯವ್ರೆ, ನೀವು ಇವಾಗ್ಲೂ ಎಚ್ಚೆಸ್ಕೊಂಡ್ಮೇಲೆ ಹೋಗ್ಲಿ, ಅವನಾದ್ರೂ ಹೆಂಡ್ತಿನ ಸಾಕ್ತಾ ಅವ್ನ ಹೆಂಡತಿ ಮಕ್ಳು ಅಂತ ಬದ್ರುವಾಗವ್ನೆ. ನಿನ್ ಮಗಳಿಗೂ ಕೆಟ್ಟ ಹೆಸರಾಯ್ತು, ನಿನ್ ಮಗನೂ ಇಲ್ಲ, ಮನೆ ಹಾಳು ಮಾಡ್ಕೊಂಡು ಹಿಂಗ್ ಕೂತಿದ್ಯಲ್ಲ. ಗೀತಾ, ನನಗನ್ಸೋದು ಇಲ್ಲಿ ಕೂತ್ಕೊಂಡು ಇದು ಇತ್ಯರ್ಥ ಆಗೋದಿಲ್ಲ. ಅಂದ್ರೆ ಇದಕ್ಕೆ ಕಾನೂನಿನ ಶಕ್ತಿ ಬೇಕಾಗತ್ತೆ ನಿಮ್ಮ ಅಣ್ಣನ್ ಹುಡುಕ್ಸೋಕೆ. ಪೊಲೀಸ್ನವರು ಅದನ್ನ ಅವರು ಈಗ ಒಂದೆರಡು ದಿವಸ ಹುಡುಕ್ಬಿಟ್ಟು ಇವ್ರಿಗೆಲ್ಲ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟು ಅಲ್ಲಿಗೆ ಅವ್ರು ಅದರಿಂದ ಮುಂದಕ್ಕೆ ಹೋಗೋಕೆ ಅವ್ರಿಗೆ ಅವಕಾಶವೂ ಇರೋದಿಲ್ಲ. ಜೊತೆಗೆ ಇದು ಬಹಳ ಹಳೆಯ ಕೇಸ್ ಆದ್ರಿಂದ ಅವ್ರು ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದಿಲ್ಲ. ನನ್ನ ಲೆಕ್ಕದಲ್ಲಿ ನೀವು ಹೈಕೋರ್ಟ್ ನಲ್ಲಿ ಒಂದು ರಿಟ್ ಹಾಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಹೇಬಿಯಸ್ ಕಾರ್ಪಸ್ ಅಂತ ಹೇಳ್ತಾರೆ. ಅಂದ್ರೆ ಕಾರ್ಪಸ್ ಅನ್ನೋದು ವ್ಯಕ್ತಿಯ ಶರೀರ. ಆ ಶರೀರ ಅಥವಾ ಆ ವ್ಯಕ್ತಿ ನಮಗೆ ವಾಪಸ್ ಬೇಕು, ಹುಡುಕ್ಸ್ಕೊಡಿ ಅನ್ನುವಂತಹ ಜವಾಬ್ದಾರಿಯನ್ನ ನೀವು ಸರ್ಕಾರಕ್ಕೆ ವಹಿಸಿ, ಸರ್ಕಾರ ಆಗೇನ್ ಮಾಡುತ್ತೆ, ಕೋರ್ಟ್ ಒಂದು ಆದೇಶವನ್ನ ಹೊರಡಿಸುತ್ತೆ. ಹೀಗೆ ಇವ್ರು ಯಾರೋ ಹುಡುಕ್ಸ್ಬೇಕಾಗಿರುವಂತಹ ಯಾರು ಅಧಿಕಾರಿಗಳಿರ್ತಾರೆ ಸಂಬಂಧಪಟ್ಟವರು, ಅವ್ರಿಗೆ ಆದೇಶವನ್ನ ಹೊರಡಿಸುತ್ತೆ. ಹಾಗಾದಾಗ ನಿಜವಾಗ್ಲೂ ಪತ್ತೆ ಹಚ್ಬೋದು, ನಿಮ್ಮ ಅಣ್ಣ ಇದಾರಾ, ಇದ್ದಿದ್ರೆ ಎಲ್ಲಿರಬಹುದು, ಹಾಗಿರೋರ್ನ ಹೇಗೆ ವಾಪಸ್ ಕರ್ಕೊಂಡ್ ಬರೋದು, ಅದು ಬದುಕಿದ್ರೆ. ಅಕಸ್ಮಾತ್ ಅವ್ರು ತೀರ್ ಹೋಗಿದ್ರೆ, ಅವ್ರು ತೀರ್ ಹೋಗೋದಕ್ಕೆ ಯಾರ ಕಾರಣ, ಕೊಲೆ ಆಯ್ತಾ ಅಥವಾ ಅವ್ರ ಆತ್ಮಹತ್ಯೆ ಆಯ್ತಾ ಅಥವಾ ಯಾವ್ದಾದ್ರು ಅಪಘಾತದಲ್ಲಿ ತೀರ್ ಹೋದ್ರ, ಇದೆಲ್ಲದ್ರ ಪರಿಶೀಲನೆ ಆಗುತ್ತೆ. ಹಾಗಾಗಿ ನೀವು ಒಬ್ಬ ಒಳ್ಳೆ ವಕೀಲರನ್ನ ಸಂಪರ್ಕಿಸಿ ರಿಟ್ ಪೆಟಿಷನ್ ಹೈಕೋರ್ಟ್ ನಲ್ಲಿ ಹಾಕೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತಮ್ಮ. ಹೀಗೆ ಕೂತು ವಾದ ಮಾಡೋಕ್ ಆಗಲ್ಲ. ನಿಮಗೆ ಅದಕ್ಕೆ ಹಣದ ಬೆಂಬಲ ಬೇಕು ಅಂದ್ರೆ ಇದಕ್ಕೆ ಫ್ರೀ ಲೀಗಲ್ ಏಡ್ ಅನ್ನೋದು ಇದೆ. ನಮ್ಗೆ ಆ ಲಾಯರ್, ಆ ಅಡ್ವೊಕೇಟ್ ನ ನೀವೇ ಒದಗಿಸ್ಕೊಡ್ಬೇಕು ಮೇಡಮ್. ನಾವ್ ಆತರ ಹೋಗಿಲ್ಲ ಮೇಡಮ್. ನಾನು ಅರ್ಥ ಆಯ್ತು. ಇದಕ್ಕೋಸ್ಕರ ನೀವೇ ಅದನ್ನೆಲ್ಲ ಒದಗಿಸ್ಕೊಡ್ಬೇಕು. ನಮ್ಮ ಅಣ್ಣ ಎಲ್ಲಿದ್ದಾನೆ ಹುಡುಕಿಸ್ಬಿಟ್ಟು. ಈ ಪ್ರೋಗ್ರಾಮಿಗೆ ಬಂದಿದ್ ಉದ್ದೇಶನೇ ಗೊತ್ತು, ಅಣ್ಣನ ಹುಡುಕ್ಸೋದು, ಗಂಡ ಬೇಕು ಅಂತ ಅಲ್ಲ, ನನಗ್ ಗೊತ್ತು. ಹೌದು ಮೇಡಮ್. ಬ್ಯಾಕ್ ಗ್ರೌಂಡ್ ಎಲ್ರಿಗೂ ತಿಳಿದಿರ್ಲಿ ಅಂತ ಹೇಳ್ಬೇಕಲ್ವಾ? ಇಲ್ಲ ಅಂದ್ರೆ ನೀವು ಗಂಡ ಎಲ್ ಬಿಟ್ರೋ ನೀವೇ ಇದ್ ಮಾಡಿರ್ಬೋದು. ಈ ತರದೆಲ್ಲ ಆಪಾದನೆಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಮೇಡಮ್. ನನ್ನ ಹೆಂಡತಿನೇ ಸರಿ ಇಲ್ಲ, ಅದಕ್ಕೆ ನಾನ್ ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟಿದ ನನ್ ಗಂಡ. ಅಂತ ಜೀವನದಲ್ಲಿ ನಾನ್ ಬದುಕೋಕೆ ಸಾಧ್ಯನೇ ಇಲ್ಲ. ಇವ್ರ ಅಣ್ಣ ಹೇಳ್ತಾನೆ ಆಸ್ತಿ ನೋಡಿ ಮದುವೆ ಮಾಡ್ಬಿಡ್ರೆ. ಇವತ್ತು ಆಸ್ತಿ ನೋಡಿ ನಾನ್ ಮಾಡೋಳಾಗಿದೆ 8 ವರ್ಷ ತಕ್ಕ ಸುಮ್ನೆ ಕುತ್ಕೊಬೇಕಾಯ್ತಾ ಮೇಡಮ್? ಇವತ್ತು ಮನೇಲಿ ಅವ್ರ ಮಗ ಇಲ್ಲ ಅಂತ ಹೇಳ್ತಾರೆ. ಅವ್ರ ಅಳೋ ಕಣ್ಣೀರ್ನ ನೋಡಕ್ಕಾಗಲ್ಲ. ಅವ್ರ ಮುಂದೆ ಕಣ್ಣೀರಟ್ರೆ ಅವ್ರಿಗೆ ಧೈರ್ಯ ಹೇಳೋಕೆ ಯಾರು ಇಲ್ಲ. ಅವ್ರ ಮುಂದೆ ಅಳ್ದಾನೆ ಹೋದ್ರು, ಹಿಂದೆ ಆದ್ರೂ ನಮ್ಮ ಅಣ್ಣ ಇದ್ದಿದ್ರೆ ನನ್ನ ಜೀವನ ಹಿಂಗಾಗಿದ್ರೆ ಸರಿ ಮಾಡ್ತಾ ಇದ್ದೇನೋ ನೋವಿರಲ್ವಾ ಮೇಡಮ್? ನೀವಿಬ್ರು ಅವ್ರ ಅಣ್ಣನ್ ಹುಡ್ಕೋದಕ್ಕೆ ಸಹಾಯ ಮಾಡಿದ್ರೆ ಅಥವಾ ಏನಾಗಿದೆ ಅನ್ನೋದನ್ನ ಸರಿ ಮಾಡೋಕೆ ಸಹಾಯ ಮಾಡಿದ್ರೆ ಅಷ್ಟೇ ಸಾಕು. ಅವಳಿಗೆ ಆ ಸಹಾಯ ಮಾಡಿ ಇಲ್ಲಿ ಕೂತ್ಕೊಂಡು ವಾದ ಮಾಡ್ಬೇಕಂತ ಒಂದ್ ಹೇಳಿ ಮೇಡಮ್. ಖಂಡಿತವಾಗಿ ನಾವು ಬರ್ತೀವಿ, ನಿಮ್ಗೆ ಸಹಕರಿಸ್ತೀವಿ. ಏನಾದ್ರೂ ನಮ್ಮ ಮೇಲೆ ಸುಳ್ಳು ಸಿಕ್ಕಿದ್ರೆ, ಏನಾದ್ರೂ ಇದ್ರೆ ನಮ್ ತಪ್ಪಿಗೆ ನಾವು ಭಾಗಿಯಾಗ್ತೀವಿ. ನೀವ್ ಏನ್ ಹೇಳಿದ್ರು ಮಾಡೋಂದ್ರು ಮಾಡ್ತೀವಿ. ನೀವು ಸಹಕಾರನ ಕೊಡ್ಬೇಕಾಗತ್ತ ಅವ್ರಿಗೆ. ನೀವು ಆಕೆ ಜೀವನನ ಕೆಡವಿರೋದು ನಿಮ್ ತಮ್ಮ, ಅದನ್ನ ನೀವು ಒಪ್ತಿರೋ ಇಲ್ವೋ ಅದು ನಡೆದಿದೆ, ಆಯ್ತಾ? ಮಾಡ್ಕೊಂಡಿದ್ದಾನೆ ಅವ್ರು. ಅದಾದ್ಮೇಲೆ 2ನೇ ಮದುವೆ ಮಾಡಬಾರ್ದಾಗಿತ್ತು, ಅದೊಂದು ಮಹಾ ಅಪರಾಧ ಮಾಡಿದ್ದೀರಿ. ಈಗೇನು ಇಷ್ಟು ವರ್ಷದಿಂದ ಸಾಕಿಲ್ಲ. ಹಾಗಾಗಿ ವಕೀಲರನ್ನ ಅವರು ಹುಡುಕೋಕೆ, ವಕೀಲರು ಸಿಗೋಕೆ, ವಕೀಲರಿಗೆ ಫೀಸ್ ಅನ್ನಾದ್ರೂ ನೀವು ಕೊಡಿ. ಅವಾಗ ಅದ್ ಅಣ್ಣ ಎಲ್ಲಿ ಹೋದ ಅಂತ ಗೊತ್ತಾಗತ್ತೆ. ಇದು ಒಮ್ಮೆಲೆ ಇತ್ಯರ್ಥ ಆಗತ್ತೆ. ಆಮೇಲೆ ಅವ್ರು ನಿಮ್ ಸುದ್ದಿಗೆ ಬರಲ್ಲ. ನಿಮ್ಗೆ 2 ಕೇಸಿಂದಾನು ತಪ್ಪಿಸ್ಕೊಳ್ಳೋಕೆ ಇದೊಂದೇ ದಾರಿ ಇರೋದು. ಗೀತಾಗೆ ಉಮೇಶ್ನ ಅಗತ್ಯ ಇಲ್ಲ ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಈ ವಿಚಾರವಾಗಿ ನಾನು ಗೀತಾಗ್ ಹೇಳೋದಿಷ್ಟೇ, ಅವರು ಮಗನಿಗೆ ತಂದೆ ಅಗತ್ಯ ಇದೆ ಅಂತ ಅವಾಗವಾಗ ಹೇಳ್ತಾರೆ. ಹಾಗೆ ಮಗನಿಗೆ ಖಂಡಿತ ತಂದೆ ಅಗತ್ಯವಿರುತ್ತೆ. ಇಂಥವ್ರೇ ನನ್ನ ಮಗನಿಗೆ ತಂದೆ ಅಂತ ತೋರ್ಸೋಕು ಒಬ್ಬ ವ್ಯಕ್ತಿ ಬೇಕಿರ್ತಾರೆ ಎಲ್ರಿಗೂ ಪ್ರಪಂಚದಲ್ಲಿ. ಹಾಗೆ ಪ್ರಾಯಶಃ ಅವರ ಆ ಆಸೆ ಅಂತೂ ಇಲ್ಲಿ ಪೂರೈಸಿದೆ. ಈತನೇ ಅವರ ಮಗನ ತಂದೆ ಅನ್ನೋದನ್ನ ಎಲ್ರಿಗೂ ನಿರೂಪಿಸೋಕೆ, ಇನ್ನು ಮುಂದೆ ತಂದೆ ಯಾರು ಅಂತ ಆ ಮಗನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ. ಅದು ಮೊದಲನೇದು. ಅವರಿಬ್ರು ಒಟ್ಟಾಗಿ ಬದುಕ್ತಾರೋ ಇಲ್ವೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಯಾಕೆಂದ್ರೆ ಇವ್ರಿಗೆ ಈಗಾಗಲೇ ಇನ್ನೊಂದು ಮದುವೆ ಆಗಿದೆ. ಹಾಗಾಗಿ ಆ ಸಮಸ್ಯೆಯನ್ನ ಅವರೇ ಕೂತ್ಕೊಂಡು ಬಗೆಹರಿಸ್ಕೋಬೇಕು ಅಂತ ನನಗನ್ಸುತ್ತೆ. ಇನ್ನು ಗೀತಾ ಇಲ್ಲಿ ಬಂದಿರೋ
ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಅಣ್ಣ ಕಾಣೆಯಾಗಿದ್ದಾರೆ, ಅಣ್ಣ ಬೇಕು. ಆ ಅಣ್ಣ ಕಾಣೆಯಾಗಿದ್ದಾರೋ ಅಥವಾ ತೀರ್ ಹೋಗಿದ್ದಾರೋ, ಅಪಘಾತಕ್ಕೀಡಾಗಿದ್ದಾರೋ, ಅಥವಾ ಬದುಕಿದ್ದು ಚೆನ್ನಾಗಿದ್ದಾರೋ, ಅಥವಾ ಗೀತಾ ಈಗ ಸಂಶಯ ಪಡ್ತಿರೋ ಹಾಗೆ ಇವರ ವಶದಲ್ಲಿದ್ದಾರೋ, ಇದೆಲ್ಲವನ್ನ ತಿಳ್ಕೊಳ್ಳೋಕೆ ಅವರು ಕಾನೂನಿನ ಮೊರೆ ಹೋಗೋದು ಒಳ್ಳೇದು ಅಂತ ನನಗನ್ಸುತ್ತೆ. ಅದಕ್ಕೆ ತಕ್ಕ ವಕೀಲರನ್ನ ಸಂಪರ್ಕಿಸಿ ಅವರು ಕಾನೂನಿನ ಮೊರೆ ಹೋದ್ರೆ ಅಣ್ಣನಿಗೆ ಏನಾಗಿದೆ, ಅಣ್ಣನಿಗೆ ಏನಾಗಿರಬಹುದು ಅನ್ನೋದಕ್ಕೆ ಬೇಕಿರುವಂತಹ ಆದೇಶವನ್ನ ಕೋರ್ಟ್ ಹೊರಡಿಸಿ ಅದರ ಮೂಲಕ ಅಣ್ಣನನ್ನ ಪತ್ತೆ ಹಚ್ಚಬಹುದು ಅಂತ ನನಗನ್ಸುತ್ತೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ.